press the bell icon on the YouTube app and never miss another update. ಹಲೋ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ಸಮಾಂತರ ಚತುರ್ಭುಜಗಳು ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳಲ್ಲಿ ಅಭ್ಯಾಸ ಲೆಕ್ಕಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಹೋಮ್ವರ್ಕಿಗೆ ಅಂತ ಹೇಳಿ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದೆ. ನೀವು 9ನೆಯ ಲೆಕ್ಕವನ್ನು ಮನೆಯಲ್ಲಿ ಬಿಡಿಸಿ ಅಂತ ಹೇಳಿದ್ದೆ. ಸೊ ನೀವು ಮನೆಯಲ್ಲಿ ಮಾಡಿದ್ರಿ ಅಂತ ಅಂದರೆ ಇವಾಗ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಅದು ಏನಪ್ಪ ಅಂದರೆ ಫಸ್ಟು ಪ್ರಶ್ನೆ ನೋಡ್ಕೊಂಬಿಡೋಣ ನಾವು. ಪ್ರಶ್ನೆ ಏನಿದೆ ಅಂತ ಹೇಳಿ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಆಕೃತಿ ಕೊಟ್ಟಿದ್ದಾರೆ. ಅಲ್ಲಿ 11.26 ಆಕೃತಿಯನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ABCD ಅನ್ನೋದು ಒಂದು ಚತುರ್ಭುಜ ಇರುತ್ತೆ. A B C D. ಸೊ ಈ ರೀತಿ ಸಮಾಂತರ ಚತುರ್ಭುಜದಲ್ಲಿ AB ಅನ್ನೋದು ಒಂದು ಬಾಹು, ಇದು ಒಂದು ಬಾಹು. ಯಾವುದೇ ಒಂದು ಬಿಂದು P ವರೆಗೆ ವೃದ್ಧಿಸಿದರೆ ಅಂದರೆ ಈ B ಇಲ್ಲಿವರೆಗೂ ಬಾಹು ಇರುತ್ತಲ್ಲ, ಈಗ ಈ ರೀತಿಯಲ್ಲಿ ಮುಂದೆ ಎಕ್ಸ್ಟೆಂಡ್ ಆಗಿದೆ, ವೃದ್ಧಿಸಿದೆ ಅಂತ ಹೇಳಿದ್ದಾರೆ. A ಮೂಲಕ CPಗೆ ಎಳೆದ ಸಮಾಂತರವಾದ ಸರಳ ರೇಖೆಯು CBಯಿಂದ ವೃದ್ಧಿಸಿದ ರೇಖೆಯನ್ನು ಕ್ಯೂನಲ್ಲಿ ಸಂಧಿಸಿ ಅಂತ ಹೇಳಿದ್ದಾರೆ. A ಮೂಲಕ ಅಂದರೆ ಈ A ಮೂಲಕ ಏನು ಮಾಡಿ ಅಂತ ಹೇಳಿದ್ದಾರೆ ಅವರು, CPಗೆ ಅಂದರೆ C ಮತ್ತು Pಗೆ. ಸೊ ಏನು ಮಾಡಬೇಕು, ಮತ್ತು CPಗೆ ಎಳೆದ ಸಮಾಂತರವಾದ ಸರಳ ರೇಖೆ CBಯಿಂದ ವೃದ್ಧಿಸಿರಬೇಕು ಅಂತ ಹೇಳಿದ್ದಾರೆ. C ಮತ್ತು B, ಈ C ಮತ್ತು B ಇಲ್ಲಿದೆ ಅಲ್ವಾ, ಇಲ್ಲಿ ಸೊ ಇಂದ ವೃದ್ಧಿಸಿದ ರೇಖೆಯನ್ನು ಕ್ಯೂನಲ್ಲಿ ಸಂಧಿಸಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಲ್ಲಿ ನಾನು ಸಂಧಿಸಿದ್ದೀನಿ ನೋಡಿ. ಇಲ್ಲಿ ಒಂದು ಲೈಟಾಗಿ ಡಾಟೆಡಲ್ಲಿ ಲೈನ್ಸ್ ಹಾಕೊಂಡಿದ್ದೀನಲ್ಲ, ಈ ರೀತಿಯಲ್ಲಿ ಕ್ಯೂನಲ್ಲಿ ಸಂಧಿಸಿ ಅಂತ ಹೇಳಿದ್ದಾರೆ. ಸಮಾಂತರ ಚತುರ್ಭುಜ PBQR ಈ ರೀತಿ ಒಂದು ಚತುರ್ಭುಜ ಇದೆ. ಅದು ನೀವು ಸಂಧಿಸಿದ ನಂತರ ಇಲ್ಲಿ ಯಾವ ರೀತಿ ಆಗಬೇಕಪ್ಪ ಅಂತ ಅಂದರೆ ನಿಮಗೆ ಒಂದು ಸಮಾಂತರ ಚತುರ್ಭುಜ ಆಗಿ ಪೂರ್ಣಗೊಳ್ಳುತ್ತೆ ಅದು ಈ ರೀತಿಯಲ್ಲಿ ಮಾಡಿಕೊಂಡಾಗ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ವಿಸ್ತೀರ್ಣ ABCD ಈಸ್ ಈಕ್ವಲ್ ಟು ವಿಸ್ತೀರ್ಣ PBQR ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಒಂದು ಸುಳುವು ಕೊಟ್ಟಿದ್ದಾರೆ. A ಮತ್ತು C ಮತ್ತು P ಮತ್ತು Q ಇವುಗಳನ್ನ ಸೇರಿಸಿದಾಗ ಏನಾಗುತ್ತಪ್ಪ ಅಂದರೆ ವಿಸ್ತೀರ್ಣ ACQ ಇದು ಮತ್ತು ವಿಸ್ತೀರ್ಣ ACQ APQ ಇವೆರಡೂ ಒಂದು ತ್ರಿಭುಜಗಳು, ಇವುಗಳಿಗೆ ಹೋಲಿಸಿ ಅಂತ ಹೇಳಿದ್ದಾರೆ. ಸೊ ಹಿಂಟ್ ಕೊಟ್ಟಿರೋದು ಈ ರೀತಿಯಲ್ಲಿ ಹಿಂಟ್ ಕೊಟ್ಟಿದ್ದಾರೆ. ನಾನು ಏನು ಮಾಡ್ತೀನಪ್ಪ ಅಂದರೆ ಇದರಲ್ಲಿರೋದು ಫಸ್ಟ್ ದತ್ತವನ್ನು ಬರ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಮಕ್ಕಳೇ, ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಇದೆ, ಇದೊಂದು ಸಮಾಂತರ ಚತುರ್ಭುಜ. ಇದರಲ್ಲಿ AB ಅನ್ನೋ ಬಾಹು ಇದೆ ಅಲ್ವಾ, ಈ ಬಾಹುವಿಂದ Pವರೆಗೂ ವೃದ್ಧಿಸಿರಿ ಅಂತ ಹೇಳಿದ್ದಾರೆ. ಮತ್ತು A ಮೂಲಕ CPಗೆ ಎಳೆದಾಗ, A ಮೂಲಕ ಅಂದರೆ ಇಲ್ಲಿಂದ CPಗೆ ಅಂದರೆ C ಮತ್ತು P ಅಂದರೆ ಈ ರೀತಿ ಒಂದು ಲೈನ್ನ ಹಾಕ್ಕೊಂಡು ಎಳೆದಾಗ ಏನಾಗುತ್ತೆ, CPಗೆ ಎಳೆದಾಗ ಸಮಾಂತರವಾದ ಸರಳ ರೇಖೆಯು CB ಬರಬೇಕು. ಸಮಾಂತರವಾದ ಸರಳ ರೇಖೆ ಅಲ್ಲಿ CB ಇರಬೇಕು, C ಮತ್ತು B. ಅರ್ಥ ಆಗ್ತದಲ್ವ ಈ ರೀತಿಯಲ್ಲಿ. ದೆನ್ ಮತ್ತೆ ಏನು ಹೇಳಿದ್ದಾರೆ ಅಂತ ಅಂದರೆ ಎಳೆದಾಗ ಸಮಾಂತರ ರೇಖೆಯು CBಯಿಂದ ವೃದ್ಧಿಸಿದ ರೇಖೆಯನ್ನು ಕ್ಯೂನಲ್ಲಿ ಸಂಧಿಸಿ ಅಂತ ಹೇಳಿದ್ದಾರೆ. ಅಂದರೆ ಈ ಕ್ಯೂನಲ್ಲಿ ಸಂಧಿಸಬೇಕು ಅಂತ ಹೇಳಿರುವಂಥದ್ದವರು. ಈಗ ಸಮಾಂತರ ಚತುರ್ಭುಜ PBQR ಅನ್ನೋದು ಒಂದು ಪೂರ್ಣವಾದ ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ. ಇವಾಗ ನೀವು ವಿಸ್ತೀರ್ಣ ABCD ಈಸ್ ಈಕ್ವಲ್ ಟು ವಿಸ್ತೀರ್ಣ PBQR, ವಿಸ್ತೀರ್ಣ ABCD ಅಂದರೆ ಈ ಸಮಾಂತರ ಚತುರ್ಭುಜ ಈಸ್ ಈಕ್ವಲ್ ಟು PBQR. ಈ ಸಮಾಂತರ ಚತುರ್ಭುಜ ಮತ್ತು ಈ ಸಮಾಂತರ ಚತುರ್ಭುಜ ಈಕ್ವಲ್ ಅಂತ ಹೇಳಿ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರುವಂಥದ್ದು. ನೋಡಿ ಮಕ್ಕಳೇ, ಫಸ್ಟ್ ನಾನು ಇದರಲ್ಲಿರುವಂಥ ದತ್ತವನ್ನು ಬರ್ಕೊಂಡಿದ್ದೀನಿ. AC ಮತ್ತು PQಗಳನ್ನು ಸೇರಿಸಿ ಅಂದರೆ AC ಅವರು ಹಿಂಟ್ ಕೊಟ್ಟಿದ್ದಾರಲ್ವ, ಅದನ್ನು ಬರ್ಕೊಂಡಿದ್ದೀನಿ. AC ಮತ್ತು PQನ ಇಲ್ಲಿ ಸೇರಿಸಿದಾಗ ACU ಅಂದರೆ ಈ ACU ಏನಾಗುತ್ತೆ, ABCD ಅಂದರೆ ಈ ಸಮಾಂತರ ಚತುರ್ಭುಜದಲ್ಲಿ ಅದು ಏನು ಮಾಡುತ್ತಪ್ಪ ಅಂತಂದರೆ ಅರ್ಧ ಭಾಗ ಅಂದರೆ ಟ್ರಯಾಂಗಲ್ ಇಲ್ಲಿದೆ ನೋಡಿ, ಇದೊಂದು ಟ್ರಯಾಂಗಲ್ ಐ ಮೀನ್ ತ್ರಿಭುಜ, ಇದು ಒಂದು ತ್ರಿಭುಜ. ಈ ಸಮಾಂತರ ಚತುರ್ಭುಜದಲ್ಲಿ ಅರ್ಧ ಭಾಗ ತ್ರಿಭುಜ ಹೊಂದಿರುತ್ತೆ. ಅಂದರೆ ಇದು ಒಂದು ಅರ್ಧ ಭಾಗ, ಇದು ಅರ್ಧ ಭಾಗ. ಈ ಒಂದು ಸಮಾಂತರ ಚತುರ್ಭುಜದಲ್ಲಿ ಅರ್ಧ ಭಾಗ ತ್ರಿಭುಜ ಇರುತ್ತೆ, ಹೌದಲ್ವಾ? ಹಾಗಾಗಿರೋ ಕಾರಣ ಅದು ಹೇಗೆ ಬಂತು, ಈ AC ಅನ್ನೋ ಕರ್ಣನ ನೀವು ಎಳೆದಾಗ, ಹೌದಲ್ವಾ, ಸಮಾಂತರ ಚತುರ್ಭುಜದಲ್ಲಿ. ಆ ಕಾರಣದಿಂದಾಗಿ ನಾನು ಏನಂತ ಬರ್ಕೊತೀನಿ, ವಿಸ್ತೀರ್ಣ ABC ಈಸ್ ಈಕ್ವಲ್ ಟು ಹಾಫ್ ವಿಸ್ತೀರ್ಣ ABCD. ಅಂದರೆ ಈ ಸಮಾಂತರ ಚತುರ್ಭುಜ AC ನ
ನೀವು ಎಕ್ಸ್ಟೆಂಡ್ ಅಂದರೆ ಈ ರೀತಿಯಲ್ಲಿ ಎ ಬಿ ಸಿನ ABCD ಅನ್ನೋ ಸಮಾಂತರ ಚತುರ್ಭುಜದಲ್ಲಿ AC ಅನ್ನೋ ಕರ್ಣನ ಎಳಿತೀರಿ. ಆವಾಗ ಏನಾಗುತ್ತೆ ನೋಡಿ, ಈ ಸಮಾಂತರ ಚತುರ್ಭುಜದಲ್ಲಿ ಅರ್ಧ ಭಾಗ ತ್ರಿಭುಜ ಹೊಂದಿರುತ್ತೆ ಅಂತ ಹೇಳಿ ನಾನಿಲ್ಲಿ ಬರ್ಕೊಂಡಿದ್ದೀನಿ. ಗೊತ್ತಾಗ್ತದಿಲ್ಲ, ಅದನ್ನು ಈಕ್ವೇಷನ್ 1 ಅಂತ ಹೇಳಿ ತೆಗೆದುಕೊಂಡಿದ್ದೀನಿ. ನೋಡಿ ಅದನ್ನು ಯಾವ ರೀತಿ ಬರ್ಕೊಂಡಿದ್ದೀನಿ, ವಿಸ್ತೀರ್ಣ ABC = ½ ಇಂಟು ವಿಸ್ತೀರ್ಣ ABCD ಅಂತ ಹೇಳಿ. ನೆಕ್ಸ್ಟ್ ಮತ್ತೇನು ಸಿಗುತ್ತೆ ನಮ್ಗೆ ಇದರಲ್ಲಿ ಅನ್ನೋದರೆ ನೋಡಿ, ಈಗ ಅದೇ ರೀತಿ ಅವರು PQ ಅಂದರೆ PQ ಅನ್ನೋ ಲೈನನ್ನು ಅಂದರೆ ಮೀನ್ ಕರ್ಣನ ಎಳ್ಕೊಳ್ಳಿ ಅಂತ ಹೇಳಿದರೆ ಇದೊಂದು ಸಮಾಂತರ ಚತುರ್ಭುಜ. ಅರ್ಥ ಆಗ್ತಿದಲ್ವಾ? ಈ ಸಮಾಂತರ ಚತುರ್ಭುಜದಲ್ಲಿ ನಾನು PQ ಅನ್ನೋ ಕರ್ಣವನ್ನು ಎಳ್ಕೊಂಡಿದ್ದೀನಿ ಮಕ್ಕಳ. ಎಳ್ಕೊಂಡಾದ್ಮೇಲೆ ಈ ಸಮಾಂತರ ಚತುರ್ಭುಜದಲ್ಲಿ ಇಲ್ಲೂ ಕೂಡ 2 ತ್ರಿಭುಜಗಳು ಸಿಗ್ತವೆ. ಇಲ್ಲಿ ಒಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ ಇರುತ್ತೆ. ಅಂದರೆ ಅರ್ಧ ಭಾಗ ಈ ಸಮಾಂತರ ಚತುರ್ಭುಜದಲ್ಲಿ ತ್ರಿಭುಜ ಹೊಂದಿರುತ್ತೆ ಅಂತ ಹೇಳಿ ಮತ್ತೆ ಇನ್ನೊಂದು ಸಮಾಂತರ ಚತುರ್ಭುಜದಲ್ಲಿ ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ನೋಡಿ BPQ ಅಂದರೆ ಇದು ಒಂದು ಚತುರ್ಭುಜ, ಇದೊಂದು ಚತುರ್ಭುಜ. ಈ ಚತುರ್ಭುಜ ಇರೋದು ಈ ಸಮಾಂತರ ಚತುರ್ಭುಜದಲ್ಲಿ, ಆದರೆ ಯಾವುದು PBQR ಅನ್ನೋ ಚತುರ್ಭುಜದಲ್ಲಿ. ಅದನ್ನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ವಿಸ್ತೀರ್ಣ PBQ = ½ ಇಂಟು ವಿಸ್ತೀರ್ಣ PBQR. ಅವ್ರು ಏನು ಹೇಳಿದ್ದಾರೆ ಹೇಳ್ರಿ ಅಲ್ಲಿ ನಮಗೆ ABCD ವಿಸ್ತೀರ್ಣ ABCD = ವಿಸ್ತೀರ್ಣ PBQR ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಆ ಕಾರಣದಿಂದಾಗಿ ನಾನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಮತ್ತೇನಿದೆ ಇದರಲ್ಲಿ ಅಂದರೆ ಟ್ರಯಾಂಗಲ್ AQC ಇಲ್ಲೊಂದು ಟ್ರಯಾಂಗಲ್ ಇದೆ, ತ್ರಿಭುಜ ಇದೆ, ಮತ್ತು ಇಲ್ಲೊಂದು ಟ್ರಯಾಂಗಲ್ ಇದೆ. ಈ 2 ಟ್ರಯಾಂಗಲ್ಗೂ ಒಂದೇ ಪಾದ ಇದೆ, ಹೌದಲ್ವಾ? AQC ಮತ್ತು AQC ಮತ್ತು APQ ಇದು ಒಂದು ಟ್ರಯಾಂಗಲ್. ಇದಕ್ಕೆ ಏನು ಒಂದೇ ಪಾದ ಇದೆ, ಮತ್ತು ಇವಕ್ಕೆ 2 ಪ್ಯಾರಲಲ್ ಲೈನ್ಸ್ ಇದ್ದಾವೆ. ಇಲ್ಲಿದೆ ನೋಡಿ, CP ಮತ್ತು AQ ಎರಡಕ್ಕೂ ಪ್ಯಾರಲಲ್ ಲೈನ್ಸ್ ಇದೆ, ಅಂದರೆ ಸಮಾಂತರ ರೇಖೆಗಳು ಇದ್ದಾವೆ. ಆ ಕಾರಣದಿಂದಾಗಿ ನಾವೇನಂತ ಬರಿಬೋದು, ವಿಸ್ತೀರ್ಣ ಈ ಕಂಡೀಷನ್ ಏನಾದರೂ ಅಪ್ಲೈ ಆಗಿತ್ತು ಅಂದರೆ CP ಮತ್ತು AQ ಪ್ಯಾರಲಲ್ ಆಗಿರಬೇಕು. ಈ ಪ್ಯಾರಲಲ್ ಲೈನ್ ಸಮಾಂತರ ರೇಖೆಗಳ ನಡುವೆ ಈ 2 ತ್ರಿಭುಜಗಳು ಇದ್ವು ಅಂತ ಅಂದರೆ, ಮತ್ತು ಒಂದೇ ಪಾದದ ಮೇಲೆ ಈ 2 ಆಕೃತಿಗಳು ಇದ್ವು ಅಂದರೆ ಅದನ್ನು ನಾವೇನಂತ ಕರ್ಕೋಬೋದು, ವಿಸ್ತೀರ್ಣ AQC = ವಿಸ್ತೀರ್ಣ APQ ಅಂತ ಬರ್ಕೋಬೋದಲ್ವಾ? ಸೊ ಹಿಂದೆ ಒಂದು ಥಿಯರಮ್ ಇಂಪ್ರೂವ್ ಮಾಡಿ ತೋರಿಸಿದ್ದೆ. ಸೊ ಆ ಬೇಸಿಸ್ ಮೇಲೆ ಇದನ್ನು ಬರ್ಕೊಂಡಿದ್ದೀನಿ. ನನಗೆ ಈ ಆಕೃತಿಯಲ್ಲಿ ಏನೇನೆಲ್ಲ ಇದೆ ಅದನ್ನಷ್ಟು ಇಲ್ಲಿ ಬರ್ಕೊಂಡಿದ್ದೀನಿ. ನಂತರ ಇವಾಗ ABC ನೋಡಿ, ಇಲ್ಲಿ ABC ಇದು ಒಂದು ಟ್ರಯಾಂಗಲ್, ಹೌದಾ? ತ್ರಿಭುಜ. ಮತ್ತೆ ಏನಿದೆ ಇದರಲ್ಲಿ, ಮತ್ತೆ ಇದು ಒಂದು ಭಾಗ ಉಳಿಯುತ್ತೆ ನನಗೆ, ಪ್ಲಸ್ ABQ, ಹೌದಲ್ವಾ? ಇವಾಗ ಇದು ಒಂದು ಪಾರ್ಟು, ಇದು ಒಂದು ಪಾರ್ಟ್. ಇದರಲ್ಲಿ ನಾನು ಈ ಕಂಡೀಷನ್ ಮೇಲೆ ನೋಡಿ, ವಿಸ್ತೀರ್ಣ AQC ವಿಸ್ತೀರ್ಣ APQ ಅಂತ ಹೇಳಿದೆ. ಇದು ಒಂದು ತ್ರಿಭುಜ, ಇದೊಂದು ತ್ರಿಭುಜ ಅಂತ. ಈ ತ್ರಿಭುಜದಲ್ಲಿ ABC ಮತ್ತು ಪ್ಲಸ್ ABQ 2 ಬರ್ತವೆ ತ್ರಿಭುಜಗಳು. ನಂತರ ಇನ್ನೊಂದರಲ್ಲಿ = ವಿಸ್ತೀರ್ಣ APQ ಅಂತ ಹೇಳಿದ್ರಿ ಅಲ್ವಾ, ಅಲ್ಲಿ ಏನು ಬರುತ್ತೆ ನೋಡಿ, ವಿಸ್ತೀರ್ಣ BPQ ಇದು ಒಂದು ಟ್ರಯಾಂಗಲ್ ಇದೆ, ತ್ರಿಭುಜ ಇದೆ, ಮತ್ತು ABQ ಅನ್ನೋ ಇದು ಒಂದು ತ್ರಿಭುಜ ಇದೆ. ಈ 2 ಟ್ರಯಾಂಗಲ್ಗಳಲ್ಲಿ ಈ 2 ಟ್ರಯಾಂಗಲ್ನ ಬರ್ಕೊಂಡೆ, ಈ 2 ಟ್ರಯಾಂಗಲ್ನ ಬರ್ಕೊಂಡೆ. ವಿಸ್ತೀರ್ಣ APQ ಅಂತ ಹೇಳ್ತಿರಲ್ಲ ಹೇಗೆ ಅಂತೇಳಿ. ಸೊ ಅದಾದಮೇಲೆ ಏನಂತ ಬರಿಬೋದು ನಾವು, ಇವೆರಡೂ ಇದೆ ಅಂತ ಅನ್ನೋದಾದರೆ ABC ಅಂದರೆ ಇವೆರಡು ABC ಇದೆ ಮತ್ತು ABQ ಇದೆ ಅಂದರೆ ಅದನ್ನ ಏನಂತ ಬರ್ಕೋಬೋದು, ABC ಅಂತ ಹೇಳಿ ಬರಿಬೋದಲ್ವಾ? ABC = ವಿಸ್ತೀರ್ಣ ABQ. ಅರ್ಥ ಆಗ್ತಿದಲ್ವಾ? ಈ ABQ ಇಲ್ಲಿ ABQ ಇದೆ. ಸೊ ಇವೆರಡು ಇದನ್ನು ಈಕ್ವಲ್ಸಿಂದ ಕಡೆ ಕಳಿಸಿ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ABC ಅಷ್ಟೇ ಉಳಿಯುತ್ತೆ. ಇಲ್ಲಿ ವಿಸ್ತೀರ್ಣ BPQ ಉಳಿಯುತ್ತೆ. ಅರ್ಥ ಆಗ್ತಿದಲ್ವಾ ಮಕ್ಕಳೇ? ಸೊ ವಿಸ್ತೀರ್ಣ ACQ = ವಿಸ್ತೀರ್ಣ APQ ಅಂತ ಹೇಳಿ ನಾನು ಬರ್ಕೊಂಡಿದ್ದೀನಿ. ಸೊ ಅದನ್ನು ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ. 2 ವಿಸ್ತೀರ್ಣಗಳಿರ್ತವೆ, ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಈ ತ್ರಿಭುಜದಲ್ಲಿ 2 ತ್ರಿಭುಜಗಳಿದ್ದಾವೆ, ಅದನ್ನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಇದರಲ್ಲಿ ವಿಸ್ತೀರ್ಣ ABQ ಇದೆ, ಇಲ್ಲಿ ವಿಸ್ತೀರ್ಣ ABQ ಇದೆ. ಇದು ಈಕ್ವಲ್ಸಿಂದ ಈ ಕಡೆ ಹೋಯ್ತು ಅಂದರೆ ಏನಾಗುತ್ತೆ, ಕ್ಯಾನ್ಸಲ್ ಆಯಿತು, ಹೌದಾ? ಇದು ಕ್ಯಾನ್ಸಲ್ ಆಯಿತು. ಏನು ಉಳಿಯುತ್ತೆ, ಬರೀ ವಿಸ್ತೀರ್ಣ ABC = ವಿಸ್ತೀರ್ಣ BPQ ಉಳಿಯುತ್ತೆ, ಹೌದಲ್ವಾ? ಈಗ ಈ ವಿಸ್ತೀರ್ಣ ABC ನೋಡಿ ಏನು ಬಂದಿದೆ ಇಲ್ಲಿ, ವಿಸ್ತೀರ್ಣ ABC ½ ವಿಸ್ತೀರ್ಣ ABCD ಇದೆ ಅಲ್ವಾ, ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಅರ್ಥ ಆಗ್ತಿದೆ ಅಲ್ವಾ? ಈಗ ವಿಸ್ತೀರ್ಣ BPQ ಎಷ್ಟಿದೆ, ½ ವಿಸ್ತೀರ್ಣ PBQR ಇದನ್ನು ಬರ್ಕೊಂಡಿದ್ದೀನಿ. ಈ ಹಾಫನ್ನು ಈಕ್ವಲ್ಸಿಂದ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿರೋದೇನು, ವಿಸ್ತೀರ್ಣ ABCD = ವಿಸ್ತೀರ್ಣ PBQR. ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? 9ನೇ ಪ್ರಶ್ನೆನ ಈ ರೀತಿಯಲ್ಲಿ ನಾವು ಬಿಡಿಸಿರುವಂಥದ್ದು. ಇದು ಗೊತ್ತಾಗಿದೆ ಅಂತ ಅನ್ಕೊತೀನಿ. ಈಗ 12ನೇ ಪ್ರಶ್ನೆ ಏನಿದೆ ಓದ್ಕೊಳ್ಳೋಣ. ಫಸ್ಟು ನೋಡ್ಕೊಳ್ಳಿ ಮಕ್ಕಳೇ, ಅಲ್ಲಿ
ಹಳ್ಳಿಯೊಂದರಲ್ಲಿ ಹಿತವಾರಿ ಎಂಬುವವರಿಗೆ ಸೇರಿದ ಜಮೀನು ಚತುರ್ಭುಜ ಆಕಾರದಲ್ಲಿದೆ ಅಂತ ಹೇಳಿದ್ದಾರೆ. ಈ ರೀತಿ ಫಸ್ಟ್ ಈ ಪೋರ್ಷನ್ ಬಿಟ್ಬಿಡಿ, ಇದಿಷ್ಟೇ. ಇದು ಈ ರೀತಿಯಲ್ಲಿ ಚತುರ್ಭುಜ ಆಕಾರದಲ್ಲಿ ಇದೆ ಅಂತ ಹೇಳಿದ್ದಾರೆ. ಆ ಊರಿನ ಗ್ರಾಮ ಪಂಚಾಯಿತಿಯು ಒಂದು ಆರೋಗ್ಯ ಕೇಂದ್ರವನ್ನು ಕಟ್ಟಲು, ಆ ಗ್ರಾಮದಲ್ಲಿ ಒಂದು ಆರೋಗ್ಯ ಕೇಂದ್ರವನ್ನು ಕಟ್ಟಲು ಹಿತೇವಾರಿ ಅನ್ನೋ ಒಬ್ಬ ಇರ್ತಾನೆ. ಅವನಿಗೆ ಜಮೀನಿನ ಮೂಲೆಯೊಂದರ ಸ್ವಲ್ಪ ಭಾಗವನ್ನು ಕೇಳ್ತಾರೆ. ಅಂದರೆ ಈ ಮೂಲೆ ಭಾಗ ಇಲ್ಲಿರುತ್ತಲ್ವ, ಈ ಮೂಲೆ ಆಗಿರ್ಬೋದು, ಈ ಮೂಲೆ ಈ ರೀತಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಅವರು ಏನಂದ್ರೆ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾರೆ. ಮೂಲೆ ಒಂದರ ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳಲು ತೀರ್ಮಾನಿಸಿತು. ಹಿತೇವಾರಿಯನ್ನು ತನ್ನ ಜಮೀನಿನ ಭಾಗಕ್ಕೆ ಬದಲಾಗಿ ಅಷ್ಟೇ ದೊಡ್ಡದಾದ ಪಕ್ಕದಲ್ಲಿರುವ ಹಾಗೂ ಅದನ್ನು ಅವರ ಜಮೀನಿಗೆ ಸೇರಿದಾಗ ತ್ರಿಕೋನಾಕಾರದ ರಚನೆಯಾಗಿರುವಂತಿರುವ ಜಾಗವನ್ನು ಕೊಡಬೇಕೆಂದು ಷರತ್ತಿನ ಮೇರೆಗೆ ಒಪ್ಪಿಕೊಂಡರು. ಹಾಗಾದರೆ ಆ ಒಪ್ಪಂದವನ್ನು ಹೇಗೆ ಸಕಾರಗೊಳಿಸಬೇಕೆಂಬುದನ್ನು ವಿವರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಏನಾಗಿದೆ ಅಂದರೆ ಒಬ್ಬ ಹಿತೇವಾರಿ ಅಂತ ಇರ್ತಾನೆ. ಅವರು ಗ್ರಾಮ ಪಂಚಾಯಿತಿಯವರು ಏನು ಮಾಡ್ತಾರಪ್ಪ ಅಂದರೆ ಒಂದು ಆರೋಗ್ಯ ಕೇಂದ್ರವನ್ನು ಕಟ್ಟಲಿಕ್ಕೆ ಅವನ ಹೊಲದಲ್ಲಿ ಹೇಗೆ ಅಂದರೆ ಒಂದಿಷ್ಟು ಭಾಗವನ್ನು ಕೇಳ್ತಾರೆ. ಅದು ಮೂಲೆಯಲ್ಲಿ ಈ ಆಕಾರದಲ್ಲಿ ಒಂದು ಮೂಲೆಯಲ್ಲಿ ಜಾಗವನ್ನು ಕೇಳ್ತಾರೆ. ಅದು ಯಾವ ಆಕಾರದಲ್ಲಿ ಇರುತ್ತೆ? ತ್ರಿಕೋನ ಆಕಾರದಲ್ಲಿ ಇರೋ ಹಾಗೆ. ಆಮೇಲೆ ಅದೇ ಆಕಾರದಲ್ಲಿ ಇರೋಂಥ ಹಾಗೆ ಅವನು ಪಕ್ಕಕ್ಕೆ ಅಂದರೆ ಈ ಹೊಲದ ಪಕ್ಕಕ್ಕೆ ಆ ತ್ರಿಕೋನ ಆಕಾರದಲ್ಲಿ ಇರೋ ಹಾಗೆ ಜಾಗವನ್ನು ಕೊಡ್ತಾರೆ. ಓಕೆ, ಅರ್ಥ ಆಗ್ತಿದೆ ಅಂತ ಅಂದ್ಕೊಡ್ತೀನಿ. ಅದ್ರ ಬೇಸ್ ಮೇಲೆ ನಾನು ಹೀಗೆ ಬರ್ಕೊಂಡಿದ್ದೀನಿ ನೋಡಿ. ಹೇಗೆ ಬರ್ಕೊಂಡಿದ್ದೀನಪ್ಪ ಅಂತಂದರೆ ಇಲ್ಲಿ ಇದು ಒಂದು ಚತುರ್ಭುಜ, ಓಕೆನಾ. ಸೊ ಇದರಲ್ಲಿ ಅವರು ಯಾವುದೋ ಒಂದು ಭಾಗ ಕೇಳ್ತಾರೆ. ಅಂದರೆ ಮೂಲೆ, ಅಂದರೆ ಈ ಮೂಲೆ ಆಗಿರ್ಬೋದು, ಈ ಮೂಲೆ ಇಲ್ಲಿರುವಂಥ ಮೂಲೆಯಲ್ಲಿ ಒಂದು ಯಾವುದಾದ್ರೂ ತೊಗೊತಾರೆ. ಆಮೇಲೆ ಏನಪ್ಪ ಅಂದರೆ ಅದೇ ಭಾಗವನ್ನು, ಅಂದರೆ ತ್ರಿಕೋನಾಕಾರದಲ್ಲಿ ಇರಬೇಕದು, ಆ ಭಾಗವನ್ನು ಅವನ ಹೊಲದ ಮೂಲೆಗೆ ಒಂದು ಸ್ವಲ್ಪ ಅದು ತ್ರಿಕೋನಾಕಾರದಲ್ಲಿ ಸಿಗಬೇಕು. ಆ ರೀತಿಯಲ್ಲಿ ಬರ್ಕೊಂಡಿರುವಂಥದ್ದು ನೋಡಿ. ನಾನು ಅದಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ ಈ ತ್ರಿಭುಜದಲ್ಲಿ, ಈ ಚತುರ್ಭುಜದಲ್ಲಿ ಅದನ್ನು ಏನು ಮಾಡಿದ್ದೀನಿ ಅಂದರೆ ಒಂದು ಅರ್ಧ ಭಾಗವನ್ನಾಗಿ ಕಟ್ ಮಾಡಿದ್ದೀನಿ ಈ ರೀತಿಯಲ್ಲಿ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದಾಗ ನನಗೆ ಈ ರೀತಿಯಲ್ಲಿ ಭಾಗ ಸಿಗುವಂಥದ್ದು. ಅಂದರೆ ಇಲ್ಲಿ ನಾನೊಂದು ತ್ರಿಕೋನಾಕಾರದಲ್ಲಿ ಭಾಗವನ್ನು ಕೊಟ್ಟೆ ಅಂದರೆ ನನಗೆ ಇದೇ ರೀತಿ ಭಾಗ ಇನ್ನೊಂದು ಸ್ವಲ್ಪ ಅಂದರೆ ತ್ರಿಕೋನಾಕಾರದಲ್ಲಿ ಎಕ್ಸ್ಟೆಂಡ್ ಆಗಿರಬೇಕು. ಆ ಕಾರಣದಿಂದಾಗಿ ನಾನು ಈ ರೀತಿಯಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಅವ್ರು ಹೇಳೋ ಪ್ರಕಾರ ಬರ್ಕೊಂಡಿದ್ದೀನಿ ನಾನು. ಈಗ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು? ಅವ್ರಿಗೆ ಏನು ಕೊಟ್ವಿ, ನಾವು ಏನು ಪಡೆದ್ವಿ ಅನ್ನೋದು, ಅವರಿಗೆ ಕೊಟ್ಟಿರೋ ಭಾಗ ಏನು ಮತ್ತು ನಾವು ಪಡೆದಿರೋ ಭಾಗ ಏನು ಅಂತ ಹೇಳಿ. ಅದನ್ನು ಈ ಆಕೃತಿ ಆಧಾರದ ಮೇಲೆ ಪ್ರೂವ್ ಮಾಡ್ತಾ ಬರಬೇಕು ನೋಡಿ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ಎ ಮತ್ತು ಸಿಗೆ ನಾನು ಒಂದು ಇಮ್ಯಾಜಿನರಿ ಲೈನ್ನ ಹಾಕ್ಕೊಂಡಿದ್ದೀನಿ. ಎ ಮತ್ತು ಸಿಗೆ ಕೂಡೋ ಹಾಗೆ ನಂತರ ಈ ಮತ್ತು ಡಿ ಮತ್ತು ಪಿಗೆ ಒಂದು ಡಾಟೆಡ್ ಲೈನಲ್ಲಿ ಇಮ್ಯಾಜಿನರಿ ಲೈನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಡಿ ಮತ್ತು ಪಿಗೆ ಈ ರೀತಿಯಲ್ಲಿ. ಈಗ ನೋಡಿ ಈ ಆಕೃತಿಯಲ್ಲಿ ನಮಗೆ ಏನು ಸಿಗುತ್ತೆ ಅಂತ ಹೇಳಿ ಫಸ್ಟ್ ಬರ್ಕೊಂಡ್ಬಿಡೋಣ. ABCD ಅನ್ನೋದು ಒಂದು ಚತುರ್ಭುಜ ಆಕಾರದಲ್ಲಿರುವಂಥದ್ದು ಒಂದು ಜಮೀನು. ಅಂದರೆ ಈ ರೀತಿ ಬರೀ ಜಸ್ಟ್ ಈ ಪೋರ್ಷನ್ ಅಷ್ಟೇ ನೋಡಿ, ಈ ಆಕಾರದಲ್ಲಿ ಇದೆ. ಇದರಲ್ಲಿ AC ಸೇರಿಸಿ ಅಂತ ಹೇಳಿದ್ದಾರೆ. AC ಸೇರಿಸಿದ್ದೀನಿ ನೋಡಿ. ನಾನು ಹೇಳಿದೆ ನಿಮಗೆ ಯಾವ ರೀತಿ ಬರ್ಕೊಂಡೆ. AC ಸೇರಿಸಿದ್ದೀನಿ. ACಗೆ ಸಮಾಂತರವಾಗಿ DPಯನ್ನು ಎಳೆದಾಗ, ಅಂದರೆ ಈ ರೀತಿಯಲ್ಲಿ ನಾನು AC ಜಾಯಿನ್ ಮಾಡಿದ್ನಲ್ಲ ಅದೇ ರೀತಿ DPನೂ ಕೂಡ ಎಳೆದಿದ್ದೀನಿ. ಈಗ BCಯನ್ನು Pವರೆಗೆ ವೃದ್ಧಿಸಿದೆ. B ಮತ್ತು C ಇದು ಏನಾಗಿದೆ ಅಂದರೆ ಅಪ್ ಟು Pವರೆಗೂ ಈ ಲೈನ್ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ. ಅರ್ಥ ಆಗ್ತಿದ್ದಲ್ಲ ಯಾಕೆ ಎಕ್ಸ್ಟೆಂಡ್ ಆಯ್ತಪ್ಪ ಅಂತಂದರೆ, ಈಗ ನಾನು ಅವ್ರಿಗೆ ತ್ರಿಕೋನ ಆಕಾರದಲ್ಲಿ ಒಂದು ಜಾಗವನ್ನು ಕೊಟ್ಟು ನಾನು ಆ ಆಕಾರದಲ್ಲಿ ಇರೋದನ್ನು ಪಡಿಬೇಕು. ಆ ಕಾರಣದಿಂದಾಗಿ Pವರೆಗೂ ಇದು ವೃದ್ಧಿಸಿರುವಂಥದ್ದು. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗೆ ಕೊಟ್ಟಿರಬೇಕು ಅಂತ. ಅದಾದಮೇಲೆ ಇದಿಷ್ಟು ಕಂಡೀಷನ್ ಮೇಲೆ ನಾವೇನಂತ ಬರ್ಕೋಬೋದು ನೋಡಿ. ಇಲ್ಲಿ ವಿಸ್ತೀರ್ಣ ADP ಇದು ಒಂದು ಟ್ರಯಾಂಗಲ್, ಹೌದಾ? ಇದು ಒಂದು ತ್ರಿಭುಜ, ಹೌದಲ್ವಾ? ಈ ತ್ರಿಭುಜ, ಇಲ್ಲಿರುವಂಥ ತ್ರಿಭುಜ = CDP. ಇಲ್ಲಿ ಎರಡು ತ್ರಿಭುಜಗಳಿದ್ದಾವೆ, ಇವೆರಡಕ್ಕೂ ಒಂದೇ ಪಾದ, ಹೌದಲ್ವಾ? DPಯ ಮೇಲೆ ನಿಂತಿದೆ ಅದು. ಇವೆರಡು ತ್ರಿಭುಜಗಳು ಎದ್ರ ಮೇಲೆ ನಿಂತಿದೆ? DP ಮೇಲೆ. ಮತ್ತು ಇವೆರಡಕ್ಕೂ ನಮಗೆ ಪ್ಯಾರಲ್ ಆಗಿರುವಂಥದ್ದು AC ಮತ್ತು DP, ಹೌದಲ್ವಾ? ಇರುವ ತ್ರಿಭುಜ. ಆ ಕಾರಣದಿಂದಾಗಿ ನಾವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ಇವಾಗ ನಮಗೊಂದು ಪಾರ್ಟ್ ಬೇಕು, ಅದು ಎಷ್ಟು ಅಂತ ಕಂಡುಹಿಡಿಬೇಕು. ಈಗ ಯಾವುದನ್ನು ಕೊಟ್ಟಿದ್ದೀವಿ, ಯಾವುದನ್ನು ಪಡೆದಿದ್ದೀವಿ ಅಂದರೆ ನಾನು ಈ ಭಾಗ, ನನ್ನ ಹೊಲದಲ್ಲಿ ಈ ಭಾಗವನ್ನು ಕೊಟ್ಟೆ ಅಂದರೆ ನನಗೆ ಅವರು ಈ ಭಾಗವನ್ನು ಕೊಡ್ತಾ ಇದ್ದಾರೆ ಅಂತ ಅದನ್ನು ನಾವು ಪ್ರೂವ್ ಮಾಡಬೇಕೀಗ. ಗೊತ್ತಾಗ್ತಿದ್ದಲ್ವಾ? ಈಗ ನೋಡಿ ಇಲ್ಲಿ ADP ಅಂತ ಇದೆ, ADP. ಇದು ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಎರಡು ತ್ರಿಭುಜಗಳಲ್ಲಿ ಕಾಣಿಸ್ತಾ ಇದ್ದಾವೆ, ಹೌದಲ್ವಾ? ಯಾವುದ್ಯಾವುದು ನೋಡಿ ಇಲ್ಲಿ ADPಯಲ್ಲಿ ನಮಗೆ DOP ಅಂದರೆ ಇದನ್ನು ಕಳೆದಾಗ ನನಗೇನು ಸಿಗುತ್ತೆ? ಇದು ಸಿಗುತ್ತೆ, ಹೌದಲ್ವಾ? AOD ಅಂದರೆ ಇದು ಬೇಕು ನನಗೆ, ಇದನ್ನು ಅವರು ನನಗೆ ಕೊಟ್ಟು ಇದನ್ನು ನಾನು ಅವ್ರಿಗೆ ಕೊಟ್ಟು ಇದನ್ನು
ಅವರು ನಮಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಆರೋಗ್ಯ ಕೇಂದ್ರಕ್ಕೆ ಅದನ್ನು ನನ್ನ ಹೊಲದಲ್ಲಿರುವಂಥದ್ದನ್ನು ನಾನು ಅವ್ರಿಗೆ ಕೊಟ್ಟು ಇದನ್ನು ಪಡೆಯುವಂಥದ್ದು. ನಿಮಗೆ ಅರ್ಥ ಆಗ್ತದೆ ಅಂದರೆ ನನಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿ ಏನಪ್ಪ ಅಂತಂದರೆ ಹಿತೇವಾರಿ ಅನ್ನೋ ಒಬ್ಬ ಇರ್ತಾನಲ್ವ, ಮನುಷ್ಯ ಇರ್ತಾನಲ್ಲ, ಅವನ ಹೊಲದಲ್ಲಿ ಅವರು ಏನು ಮಾಡ್ತಾರೆ, ಆರೋಗ್ಯ ಕೇಂದ್ರವನ್ನು ಕಟ್ಟಲಿಕ್ಕೆ ಅವನ ಹೊಲದಲ್ಲಿ ಒಂದಿಷ್ಟು ಜಾಗವನ್ನು ಪಡ್ಕೊಂಡು ಅವ್ರಿಗೆ ಅದರ ಪರವಾಗಿ ಇನ್ನೊಂದು ಭಾಗವನ್ನು ಕೊಡ್ತಾರಲ್ವ. ಸೊ ಅದನ್ನು ನಿಮಗೆ ಇಲ್ಲಿ ಹೇಳ್ತಿರುವಂಥದ್ದು ಮಕ್ಕಳೇ. ನೋಡಿ, ಇವಾಗ ಕೊಟ್ಟೆ ಇದನ್ನು ಇವಾಗ ನನಗೆ ಈ ಭಾಗ ಬೇಕು ಅಂದರೆ ಏನು ಮಾಡಬೇಕು? ಸೊ ಈ ಒಂದು ಟ್ರಯಾಂಗಲಲ್ಲಿ, ಇದು ಹೋಲ್ ಟ್ರಯಾಂಗಲಲ್ಲಿ ಈ ಭಾಗವನ್ನು ಕಳೆದೆ ಅಂದರೆ ನನಗೆ ಈ ಭಾಗ ಸಿಗುತ್ತೆ, ಹೌದಲ್ವ? ಅದನ್ನೇ ಇಲ್ಲಿ ಬರ್ಕೊಂಡಿರೋದು. ವಿಸ್ತೀರ್ಣ ವಿಸ್ತೀರ್ಣ ADP ಅಂದರೆ ಇದು ಒಂದು ತ್ರಿಭುಜ. ಇದರಲ್ಲಿ ನಾನು ವಿಸ್ತೀರ್ಣ ಈ ಭಾಗವನ್ನು ಕಳಿತೀನಿ, ಇನ್ನು ಉಳಿದಿರೋದೇನು ನನಗೆ ವಿಸ್ತೀರ್ಣ AOD ಸಿಗುತ್ತೆ, ಹೌದಲ್ವಾ? ಸೊ ಈಸ್ ಈಕ್ವಲ್ ಟು, ನೋಡಿ ಇಲ್ಲಿ ಮತ್ತೆ ಇನ್ನೊಂದು ತ್ರಿಭುಜ ಇದೆ, ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, CDP ಅನ್ನೋದು. CDP, ಈ CDPಯಲ್ಲಿ ಎರಡು ಏನಿದ್ದಾವೆ, ತ್ರಿಭುಜಗಳಿದ್ದಾವೆ. ಇದರಲ್ಲಿ ನಾನು ಈ CDPಯಲ್ಲಿ ಏನು ಮಾಡ್ತೀನಿ, DOP ಇದನ್ನು ಕಳಿತೀನಿ. ಯಾಕಂದರೆ ಇದನ್ನು ಕಳೆದ್ರೆ ನನಗೆ ಈ ಭಾಗ ಸಿಗುತ್ತೆ, ಹೌದಲ್ವಾ? ಅದು ವಿಸ್ತೀರ್ಣ POC. ಸೊ ಇವಾಗ ನಾನು ಪ್ರೂವ್ ಮಾಡ್ದಂಗೆ ಆಯಿತು. ಅಂದರೆ ಇವಾಗ ಇಲ್ಲಿ ಏನು AOD ಭಾಗವನ್ನು, ಈ ಭಾಗವನ್ನು ಕೊಟ್ಟು ಈ ಭಾಗವನ್ನು ಪಡೆದಿದ್ದೀನಿ ಅಂತ ಹೇಳಿ ಇಲ್ಲಿ ನೀವು ಪ್ರೂವ್ ಮಾಡಿದಾಗೆ ಆಯಿತು. ಅರ್ಥ ಆಗ್ತದಲ್ವ ಮಕ್ಕಳೇ? ಅವ್ರು ಹೇಳಿರೋದೇನು, ಒಂದು ಚತುರ್ಭುಜ ಆಕಾರದಲ್ಲಿ ಒಂದು ಹೊಲ ಇದೆ, ಜಮೀನಿದೆ. ಆ ಜಮೀನಲ್ಲಿ ಅವನು ಒಂದು ಆರೋಗ್ಯ ಕೇಂದ್ರಕ್ಕೆ ಅವನು ಅದರಲ್ಲಿ ಒಂದು ತ್ರಿಕೋನ ಆಕಾರದಲ್ಲಿ ಭಾಗವನ್ನು ಕೊಟ್ಟು ಅದೇ ಅವನ ಹೊಲದ ಪಕ್ಕದಲ್ಲೇ ತ್ರಿಕೋನ ಆಕಾರದಲ್ಲಿ ಇರುವಂಥ ಜಾಗವನ್ನು ಪಡಿಬೇಕು. ಅದಕ್ಕೆ ನನಗೆ ಈ ಆಕೃತಿಯಲ್ಲಿ ಬರ್ಕೊಂಡು ಈ ರೀತಿಯಲ್ಲಿ ಪ್ರೂವ್ ಮಾಡಿರುವಂಥದ್ದು. ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ. ಇನ್ನು ಮುಂದೆ ಉಳಿದಿರುವಂಥ ಲೆಕ್ಕಗಳನ್ನ ನಿಮಗೆ ಮಾಡಿ ತೋರಿಸ್ತೀನಿ ಮಕ್ಕಳೇ. ಈಗ ನೆಕ್ಸ್ಟ್ ಇದಾದಮೇಲೆ 12ನೇದಾದಮೇಲೆ 13ನೇ ಲೆಕ್ಕ. ಪ್ರಶ್ನೆ ಏನಿದೆ ಅಂತ ಓದ್ಕೊಂಡು ಅದರಲ್ಲಿರುವಂಥ ಆಕೃತಿಯ ಆಧಾರದ ಮೇಲೆ ನಾವು ಪ್ರೂವ್ ಮಾಡ್ತಾ ಬರೋಣ ಏನಿದೆ ಅಂತ ಹೇಳಿ. ಹದಿಮೂರನೇ ಪ್ರಶ್ನೆ ನೋಡಿ, ಅಲ್ಲಿ ABCD ಅನ್ನೋದು ಒಂದು ತ್ರಾಪಿಜ್ಯ. AB is parallel to DC. ಫಸ್ಟು ತ್ರಾಪಿಜ್ಯನ ಬರ್ಕೊಂಡ್ಬಿಡೋಣ. 13ನೇದು ಈ ರೀತಿ ಒಂದು ತ್ರಾಪಿಜ್ಯ ಇದೆ. ಈ ತ್ರಾಪಿಜ್ಯಲ್ಲಿ AB is parallel to DC ಅಂದರೆ AB is parallel to CD. ABCD ಅಂತ ನೇಮಿಂಗ್ ಮಾಡ್ಕೊತೀನಿ. ಈ ರೀತಿ ತ್ರಾಪಿಜ್ಯ. ಇದರಲ್ಲಿ AB ಏನಕ್ಕೆ ಪ್ಯಾರಲಲ್ ಆಗಿರುತ್ತೆ, DC ಆರ್ CD ಎರಡು ಒಂದೇ, ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ACಗೆ ಸಮಾಂತರವಾಗಿರುವ ರೇಖಾಖಂಡವು ABಯನ್ನು Xನಲ್ಲಿ ಹಾಗೂ BCಯನ್ನು Yನಲ್ಲಿ ಕತ್ತರಿಸಿದೆ. ಅಂದರೆ ಇವಾಗ ABಯನ್ನು X ಮತ್ತು BC, ABಯಲ್ಲಿ ಒಂದು X ಹೀಗೆ ಮತ್ತು BCಯಲ್ಲಿ ಇಲ್ಲೆಲ್ಲ ಒಂದು Y, ಈ ರೀತಿಯಲ್ಲಿ ಒಂದು ರೇಖಾಖಂಡವು ಅರ್ಧ ಭಾಗವನ್ನಾಗಿ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಏನಂತ ಬರ್ಕೋಬೋದು ಅಂತ ಅಂದರೆ BC ಮತ್ತು ABಯಲ್ಲಿ ಮತ್ತು BCಯಲ್ಲಿ ಕತ್ತರಿಸಿದೆ ಅಂತಂದರೆ ಹೀಗೆ ಒಂದು ಭಾಗವನ್ನಾಗಿ ಕತ್ತರಿಸಿದೆ. ಮತ್ತು ಏನು BCಯಲ್ಲಿ ಕೂಡ ಕತ್ತರಿಸಿದೆ ಅಂದರೆ ಹೇಗೆ ಬರುತ್ತೆ ಅದು ಅಂದರೆ ನೋಡಿ, ಹೀಗೆ ಈ ರೀತಿಯಲ್ಲಿ ಕತ್ತರಿಸಿದ ಆಕಾರ ಈ ರೀತಿಯಲ್ಲಿ ಬರುವಂಥದ್ದು. ಮತ್ತು ಆದರೆ ADX, ಇದು X ಆಗುತ್ತೆ, ಇದು Y ಆಗುತ್ತೆ. ADX ಅಂದರೆ ADX ಈ ರೀತಿಯಲ್ಲಿ ಅವ್ರು ಕೊಟ್ಟಿರೋದು ADX ಈಸ್ ಈಕ್ವಲ್ ಟು ACY ಎಂದು ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ADX ಈಸ್ ಈಕ್ವಲ್ ಟು ACY ಅಂದರೆ ಗೊತ್ತಾಗ್ತದಲ್ವಾ? ADX ಮತ್ತು ACY. ಇದನ್ನು ಡಾಟೆಡ್ ಲೈನಲ್ಲಿ ಬರ್ಕೊತೀನಿ. ಸೊ ಈ ರೀತಿಯಲ್ಲಿ ಕತ್ತರಿಸಿರುತ್ತೆ ADX. ಸೊ ADX ವಿಸ್ತೀರ್ಣ, ಅವ್ರು ಹೇಳಿರೋದೇನು ಅಂದರೆ ವಿಸ್ತೀರ್ಣ
ಎ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ವೈ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸಿ ಎಕ್ಸನ್ನು ಸೇರಿಸಿ, ಅಂದರೆ ಸಿ ಎಕ್ಸನ್ನು ಸೇರಿಸಿದಾಗ ಅಂತ ಹೇಳಿ ಒಂದು ಹಿಂಟನ್ನು ಕೊಟ್ಟಿದ್ದಾರೆ, ಸುಳುಹು ಕೊಟ್ಟಿದ್ದಾರೆ. ನೋಡಿ ಏನಾಗುತ್ತೆ, ಏನು ಮಾಡ್ಬೋದು ನಾವು ಇದರಲ್ಲಿ ಅಂತಂದರೆ, ಫಸ್ಟ್ ಗಿವನ್ ಬರ್ಕೊಂಡ್ಬಿಡ್ತೀನಿ ನಾನು. ಇಲ್ಲಿ ಒಂದು ಫಸ್ಟ್ ನಮಗೆ ಸಿಗುವಂಥದ್ದು ಏನು, ಎ ಬಿ ಸಿ ಡಿ, ಎ ಬಿ ಸಿ ಡಿ ಅನ್ನೋದು ಅಂದರೆ ಎ ಬಿ ಸಿ ಡಿ ಅನ್ನೋ ತ್ರಾಪಿಜ್ಯ ಸಿಗುತ್ತೆ. ಏನು ಸಿಗುತ್ತೆ, ತ್ರಾಪಿಜ್ಯ. ಈ ತ್ರಾಪಿಜ್ಯದಲ್ಲಿ ಏನಿದೆ, ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ, ಹೌದಲ್ವಾ? ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಇದೆ. ಸೊ ಹೀಗಿತ್ತು ಅಂದರೆ ನಮಗೆ ಏನಂತ ಬರ್ಕೋಬೋದು ನಾವು ಇದರಲ್ಲಿ ಅಂದರೆ ಎ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಸಿ ಎಕ್ಸ್ ಅಂತ ಬರ್ಕೋಬೋದಲ್ಲ. ಯಾಕಂದರೆ ಇದು ಒಂದು ತ್ರಿಭುಜ, ಇದು ಒಂದು ತ್ರಿಭುಜ, ಇವೆರಡೂ ಪಾದಕ್ಕೂ ಇರುವಂಥದ್ದು ಒಂದೇ ಪಾದ ಎ ಎಕ್ಸ್ ಅಂತ ಹೇಳಿ. ಸೊ ಡಿ ಸಿ ಮತ್ತು ಎ ಎಕ್ಸ್ ನಡುವೆ ಅಲ್ವಾ ಇರೋದು, ಆ ಕಾರಣದಿಂದಾಗಿ ಏನಂತ ಬರ್ಕೊಳ್ತೀನಿ ನಾನು, ನೋಡಿ ವಿಸ್ತೀರ್ಣ ಏನಂತ ಬರಿಬೋದು, ಎ ಡಿ ಎಕ್ಸ್ ಇಲ್ಲಿದೆಲ್ಲ ಎ ಡಿ ಎಕ್ಸ್ ಅನ್ನೋ ತ್ರಿಭುಜ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ಎಕ್ಸ್. ಗೊತ್ತಾಗ್ತದಲ್ಲ, ಇದನ್ನು ಈಕ್ವೇಷನ್ 1 ಅಂತ ಹೇಳಿ ತಗೊತೀನಿ. ಯಾಕಂದರೆ ಇದು ಎ ಎಕ್ಸ್ ಪಾದದ ಮೇಲಿದೆ, ಹೌದಾ? ಎ ಎಕ್ಸ್ ಅನ್ನೋ ಪಾದ, ಇವೆರಡು ತ್ರಿಭುಜಗಳು, ಇದೊಂದು ತ್ರಿಭುಜ, ಇವೆರಡು ಯಾವ ಪಾದದ ಮೇಲಿದೆ ನೋಡಿ, ಎ ಎಕ್ಸ್ ಅನ್ನೋ ಪಾದದ ಮೇಲಿದೆ. ಹಾಗಾಗಿರೋದ್ರಿಂದ ಪಾದದ ಮೇಲಿದೆ. ಆಮೇಲೆ ಏನಾಗಿದೆ, ಈ ಇದು ಯಾವುದ್ರ ಪ್ಯಾರಲ್ ಅಂದರೆ ಬೇಸ್, ಅಂದರೆ ಎ ಎಕ್ಸ್ಗೆ ಡಿ ಸಿ ಪ್ಯಾರಲಲ್ ಆಗಿದೆ, ಅಂದರೆ ಅವೆರಡು ಸಮಾಂತರ ರೇಖೆಗಳ ನಡುವೆ ಇರುವಂಥದ್ದು ಅಲ್ವಾ. ಎ ಎಕ್ಸ್ ಈಸ್ ಪ್ಯಾರಲಲ್ ಟು ಡಿ ಸಿಗಳ ನಡುವೆ ಇರುವಂಥದ್ದು, ನಡುವೆ ಇದೆ. ಅದನ್ನು ಬರ್ಕೊಂಡೆ. ಯಾಕೆ ಇದು ಎ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಸಿ ಎಕ್ಸ್ ಅಂತ ಬರ್ಕೊಂಡೆ ಅಂತಂದರೆ, ನೋಡಿ ಇವೆರಡಕ್ಕೂ ಅಂದರೆ ಈ ತ್ರಿಭುಜಕ್ಕೂ ಇರುವಂಥದ್ದು ಒಂದೇ ಒಂದು ಪಾದ, ಅದು ಎ ಎಕ್ಸ್ ಮತ್ತು ಸಿ ಡಿ ಈ ಎರಡೂ ನಡುವೆ, ಅಂದರೆ ಈ ಎರಡು ಸಮಾಂತರ ರೇಖೆಗಳ ನಡುವೆ ಈ ಎರಡು ಆಕೃತಿ ಇರೋದ್ರಿಂದ ಈ ರೀತಿಯಲ್ಲಿ ಬರ್ಕೊಂಡಿರುವಂಥದ್ದು. ಯಾಕೆ ಅಂತ ಕಾರಣ ಕೂಡ ಕೊಟ್ಟಿದ್ದೀನಿ ನಾನು. ಈಗ ನೆಕ್ಸ್ಟ್ ಏನು ಮಾಡ್ಬೋದು ನೋಡಿ, ಈ ಅಂದರೆ ನಡುವೆ ಇರುವ ತ್ರಿಭುಜ, ಎರಡು ತ್ರಿಭುಜಗಳಲ್ವಾ, ಅದನ್ನು ಬರೆದಿಲ್ಲ ನಾನು ಇಲ್ಲಿ, ತ್ರಿಭುಜಗಳು ಈ ರೀತಿಯಲ್ಲಿ ಬರ್ಕೊಂಡೆ. ಈಗ ನೆಕ್ಸ್ಟ್ ಏನು ಮಾಡ್ಬೋದು ನೋಡಿ, ನಮಗೆ ವಿಸ್ತೀರ್ಣ ಎ ಡಿ ಎಕ್ಸ್ ಅಂದರೆ ಎ ಡಿ ಎಕ್ಸ್ ಅಂದರೆ ಈ ಟ್ರಯಾಂಗಲ್ಗೆ ಎ ಸಿ ವೈ ಈ ಟ್ರಯಾಂಗಲ್ ಈಕ್ವಲ್ ಆಗಿದೆ ಅಂತ ಪ್ರೂವ್ ಮಾಡಬೇಕು, ಹೌದಲ್ವಾ? ಅದಕ್ಕೆ ಎ ಸಿ ಎಕ್ಸ್ ವೈನ ತೆಗೆದುಕೊಳ್ತೀನಿ. ಎ ಸಿ ಎಕ್ಸ್ ವೈ ಅನ್ನೋ ತ್ರಾಪಿಜ್ಯನ ತೆಗೆದುಕೊಳ್ತೀನಿ. ಎ ಸಿ ಇದು ಎ ಸಿ ಎಕ್ಸ್. ಅವ್ರು ನಮಗೆ ನೋಡಿ ಏನು ಕೇಳಿದ್ರಪ್ಪ ಅಂದರೆ ಎ ಡಿ ಎಕ್ಸ್, ಇದನ್ನು ಎ ಸಿ ವೈಗೆ ಅಂದರೆ ಎ ಡಿ ಎಕ್ಸ್ ಈ ಟ್ರಯಾಂಗಲ್ ಈಕ್ವಲ್ ಆಗಿದೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು, ಹೌದಲ್ವಾ? ಸೊ ಇವಾಗ ನಾನು ಯಾವ ತ್ರಾಪಿಜ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಅದರಲ್ಲಿ ಅಂತಂದರೆ ಎ ಸಿ ಎಕ್ಸ್ ಈ ತ್ರಿಭುಜ ACX is equal to ACY. ACX is equal to ACY. ACX ACY ಇವೆರಡು ಅಂದರೆ ACYX ಅನ್ನೋ ಚತುರ್ಭುಜನ ತ್ರಾಪಿಜ್ಯನ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡ್ಕೊಳ್ಳಿ ಮಕ್ಕಳೇ, ಈ ಬೇಸನ್ನ ಪಾದವಾಗಿ ಇಟ್ಕೊಳ್ಳಿ. ಇವೆರಡು ಇವಾಗ ತ್ರಿಭುಜಗಳಾಗಿ ಕಾಣಿಸ್ತಾ ಇದ್ದಾವೆ ಇಲ್ಲಿ ನಿಮಗೆ. ನಮಗೆ ಪ್ರೂವ್ ಮಾಡೋಕ್ಕೆ ಹೇಳಿರೋದು ADX ಅಲ್ವಾ, ಮತ್ತು ACY ಅಲ್ವಾ. ಈಗ ಇದು ಒಂದು ತ್ರಿಭುಜ, ಈ ಬೇಸನ್ನಾಗಿ ತಗೊಳ್ಳಿ, ಅಂದರೆ ಪಾದವನ್ನಾಗಿ ತೆಗೆದುಕೊಳ್ಳ್ರಿ. ಇವಾಗ ನಮಗೆ ಇದು ಒಂದು ತ್ರಿಭುಜವಾಗಿ ಕಾಣಿಸುತ್ತೆ, ಅಂದರೆ ತ್ರಾಪಿಜ್ಯವಾಗಿ ಕಾಣಿಸುತ್ತೆ. ಆ ಕಾರಣದಿಂದಾಗಿ ನಾನು ಏನಂತ ತೆಗೆದುಕೊಳ್ತೀನಿ, ACYX ಅಂತ ಹೇಳಿ. ACYX ತ್ರಾಪಿಜ್ಯನ ತೆಗೆದುಕೊಳ್ತೀನಿ. ಇದರಲ್ಲಿ ನಮಗೆ ಯಾವುದು ಪ್ಯಾರಲಲ್ ಆಗಿದೆ ತ್ರಾಪಿಜ್ಯದಲ್ಲಿ ಅಂದರೆ AC ಈಸ್ ಪ್ಯಾರಲಲ್ ಟು XY. AC ಈಸ್ ಪ್ಯಾರಲಲ್ ಟು XY. AC
ಈಸ್ ಪ್ಯಾರಲಲ್ ಟು ಎಕ್ಸ್ ವೈ ಅಂತ ಹೇಳಿ ತೆಗೆದುಕೊಳ್ತೀನಿ. ದಿಸ್ ಈಸ್ ಪ್ಯಾರಲಲ್ ಟು ಎಕ್ಸ್ ವೈ. ಇಲ್ಲಿ ವಿಸ್ತೀರ್ಣ ಎ ಸಿ ಎಕ್ಸ್ ವಿಸ್ತೀರ್ಣ ಎ ಸಿ ವೈ ಎ ಸಿ ಎಕ್ಸ್ಗೆ ಎ ಸಿ ಎಕ್ಸ್ ಇದು ಒಂದು ಎ ಸಿ ವೈ ಇದು ಒಂದು ಟ್ರಯಾಂಗಲ್ ಆಗಿರುತ್ತೆ. ಸೊ ಹಾಗಾಗಿರೋದ್ರಿಂದ ಏನಂತ ಬರೀಬೋದು, ಎ ಸಿ ಎಕ್ಸ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ವೈ ಅಂತ ಹೇಳಿ ಬರಿಬೋದಲ್ವಾ. ಈಸ್ ಈಕ್ವಲ್ ಟು ಇದನ್ನು ಸೆಕೆಂಡ್ ಈಕ್ವೇಷನ್ ಅಂತ ಹೇಳಿ ನಾನು ತೆಗೆದುಕೊಳ್ತೀನಿ. ಎ ಸಿ ಇಸ್ ಪ್ಯಾರಲಲ್ ಟು ಎಕ್ಸ್ ವೈ ಆಗಿರೋದ್ರಿಂದ, ಯಾಕಪ್ಪ ಅಂದರೆ ಎ ಸಿ ಮೇಲೆ ಎ ಸಿಲಿ ಪಾದ ಆಗಿರುವಂಥದ್ದು ಮತ್ತು ಎ ಸಿ ಇಸ್ ಪ್ಯಾರಲಲ್ ಟು ಎಕ್ಸ್ ವೈ ಆಗಿರೋದ್ರಿಂದ ಸೊ ಎರಡು ತ್ರಿಭುಜಗಳು ಇಲ್ಲಿ ನಾವು ನೋಡಬಹುದು. ಆ ಕಾರಣದಿಂದಾಗಿ ಸೊ ಕಂಡೀಷನ್ ಏನಂತ ಬರೆಯೋಣ, ಎ ಸಿ ಮೇಲೆ ಎ ಸಿ ಇಸ್ ಪ್ಯಾರಲಲ್ ಟು ಎಕ್ಸ್ ವೈಗಳ ನಡುವೆ ಇರುವ ತ್ರಿಭುಜಗಳಿವು. ಇವಾಗ 1 ಮತ್ತು 2 ಸೇರಿಸಿ, 1 ಮತ್ತು 2 ಸೇರಿಸಿದಾಗ ನನಗೇನು ಸಿಗುತ್ತೆ ನೋಡಿ ಅಲ್ಲಿ. ಸೊ ಫಸ್ಟ್ ಕಂಡೀಷನಲ್ಲಿ ಎ ಸಿ ಎಕ್ಸ್ ಅಂದರೆ ವಿಸ್ತೀರ್ಣ ಎ ಸಿ ಎಕ್ಸ್ ಇದೆ. ಈ ಎ ಸಿ ಎಕ್ಸ್ ಜಾಗದಲ್ಲಿ ನಾನು ಏನು ಹಾಕ್ತೀನಿ, ವಿಸ್ತೀರ್ಣ ಎ ಸಿ ವೈ ಹಾಕೋಣ. ವಿಸ್ತೀರ್ಣ ಎ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ಎಕ್ಸ್ ವ್ಯಾಲ್ಯೂ ಇಲ್ಲಿದೆಯಲ್ಲ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಬರುತ್ತೆ, ವಿಸ್ತೀರ್ಣ ಎ ಸಿ ವೈ ಬರುತ್ತೆ. ಸೊ ನಾವು ಏನಪ್ಪ ಅಂದರೆ ಪ್ರೂವ್ ಮಾಡಿದಾಗೆ ಆಯಿತು. ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಮಕ್ಕಳೇ. ಇವಾಗ ಇದರಲ್ಲಿ ನಮಗೆ ಹೇಳಿರುವಂಥದ್ದೇನು, ಎ ಡಿ ಎಕ್ಸ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ವೈ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿದರೆ, ಎ ಡಿ ಎಕ್ಸ್ ಅಂದರೆ ಈ ಭಾಗ ಈಸ್ ಈಕ್ವಲ್ ಟು ಎ ಸಿ ವೈ ಅಂದರೆ ಈ ಭಾಗಕ್ಕೆ ಸಮವಾಗಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಈ ಭಾಗಕ್ಕೆ ಈ ಭಾಗ ಅಂತ ಹೇಳಿ ಅದಕ್ಕೆ ಎ ಬಿ ಸಿ ಡಿ ಅನ್ನೋದು ಟ್ರಾಪಿಜ ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ ಅಲ್ಲಿರುವಂಥ ದತ್ತವನ್ನು ಬರ್ಕೊಂಡಿದ್ದೀನಿ ನಾನು. ಆಮೇಲೆ ವಿಸ್ತೀರ್ಣ ಎ ಡಿ ಎಕ್ಸಿಗೆ ಎ ಸಿ ಎಕ್ಸ್ ಅಂದರೆ ಈ ಎರಡೂ ಟ್ರಯಾಂಗಲ್ಗೆ ಒಂದೇ ಪಾದ ಇದೆ, ಅದು ಎ ಎಕ್ಸು. ಆಮೇಲೆ ಡಿ ಸಿ ಮತ್ತು ಎ ಎಕ್ಸ್ ನಡುವೆ ಇರುವಂಥದ್ದು. ಸೊ ಅದನ್ನು ಕಂಡೀಷನ್ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ನನಗೆ ಬೇಕಾಗಿರೋದೇನು, ಎ ಡಿ ಎಕ್ಸ್ ಬೇಕು. ಅದು ಎ ಡಿ ಎಕ್ಸ್ ಅಂದರೆ ಎ ಡಿ ಎಕ್ಸ್. ಸೊ ಇದಕ್ಕೆ ನನಗೆ ವಿಸ್ತೀರ್ಣ ಇದಕ್ಕೆ ಇರುವಂಥ ತ್ರಿಭುಜಕ್ಕೆ ಇನ್ನೊಂದು ತ್ರಿಭುಜ ಸಮನಾಗಿರುವಂಥದ್ದು ಯಾವುದು, ಎ ಸಿ ವೈ ಅಂದರೆ ಈ ತ್ರಿಭುಜ ಈಕ್ವಲ್ ಆಗಿದೆ ಅಂತ ಕಂಡುಹಿಡಿಬೇಕು. ಹೌದಲ್ವಾ, ಇದ್ರ ವಿಸ್ತೀರ್ಣ ನನಗೆ ಗೊತ್ತಾಗಬೇಕು. ಅದಕ್ಕೆ ಏನು ಮಾಡ್ತೀನಪ್ಪ ಅಂತಂದರೆ, ನಾನು ಒಂದು ಸಮಾಂತರ ಚತುರ್ಭುಜ ಅದು ಯಾವುದು ತ್ರಾಪಿಜ್ಯ ಆಕಾರದಲ್ಲಿ ಇರುವಂಥದ್ದನ್ನು ತೆಗೆದುಕೊಳ್ತೀನಿ. ಯಾವ ಆಕಾರದಲ್ಲಿದೆ ಅಂತಂದರೆ ನೋಡಿ ಇಲ್ಲಿ ತ್ರಾಪಿಜ್ಯ ಹೇಗಿದೆ ಅಂದರೆ, ಸೊ ಎ ಸಿ ವೈ ಎಕ್ಸ್ ಅನ್ನೋ ತ್ರಾಪಿಜ್ಯನ ಇಲ್ಲಿ ತೆಗೆದುಕೊಳ್ತಿದ್ದೀನಿ ನೋಡಿ. ಸೊ ಇದರಲ್ಲಿ ನನಗೆ ಎರಡು ಯಾವುದು ಕಾಣಿಸ್ತಾ ಇದೆ ಅಂದರೆ ಟ್ರಯಾಂಗಲ್ಸ್ ಕಾಣಿಸ್ತಿದೆ, ತ್ರಿಭುಜಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ಒಂದೇ ಪಾದವನ್ನು ಹೊಂದಿರುವಂಥದ್ದು ಎ ಸಿ ಮೇಲೆ ಅಂದರೆ ಈ ಎ ಸಿ ಮೇಲೆ ಇರುವಂಥದ್ದು ಎರಡಕ್ಕೂ ಕಾಮನ್ ಆಗಿ. ಸೊ ಇದು ಒಂದು ವೈ ಸಿ ಅನ್ನೋದು ಏನಾಗಿರುತ್ತೆ ಇಲ್ಲಿ ಅಂತಂದರೆ ನೋಡಿ, ಎ ಎಕ್ಸ್ ಈಸ್ ಪ್ಯಾರಲಲ್ ಟು ಸೊ ಎ ಸಿ ವೈ ಎಕ್ಸ್ ಅನ್ನೋ ತ್ರಾಪಿಜ್ಯನ ತಗೊಂಡಿದ್ದೀನಿ. ಇದರಲ್ಲಿ ಎ ಸಿ ಇಸ್ ಪ್ಯಾರಲಲ್ ಟು ಎಕ್ಸ್ ವೈ, ವಿಸ್ತೀರ್ಣ ಎ ಸಿ ಎಕ್ಸ್ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಸಿ ವೈ. ಇವೆರಡು ಏನಾಗಿದೆ ಅಂತ ಹೇಳಿ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಎ ಸಿ ವೈ ಎಕ್ಸ್ ಅನ್ನೋ ತ್ರಾಪಿಜ್ಯದಲ್ಲಿ ಎ ಸಿ ವೈ ಎಕ್ಸ್ ಅಂದರೆ ಈ ತ್ರಾಪಿಜ್ಯ ಇಲ್ಲಿ ಕಾಣಿಸ್ತದಲ್ಲ ಈ ರೀತಿಯಲ್ಲಿ. ಸೊ ವೈ ಎಕ್ಸ್, ಸೊ ಇದರಲ್ಲಿ ಎ ಸಿ ವೈ ಎಕ್ಸ್ ಅನ್ನೋ ತ್ರಾಪಿಜ್ಯ ಇದು. ಈ ತ್ರಾಪಿಜ್ಯದಲ್ಲಿ ನಾನು ಮಾಡ್ತಿರೋದೇನು, ಎ ಸಿ ಇಸ್ ಪ್ಯಾರಲಲ್ ಟು ಎಕ್ಸ್ ವೈ ಅಂತ ಹೇಳಿ ತೆಗೆದುಕೊಳ್ತಾ ಇದ್ದೀನಿ. ಅದರಲ್ಲಿ ತೆಗೆದುಕೊಂಡಾದ ನಂತರ ಇವೆರಡು ಅಂದರೆ ವಿಸ್ತೀರ್ಣ ಎ ಸಿ ಎಕ್ಸ್ಗೆ ಏನು ಈಕ್ವಲ್ ಆಗಿದೆ, ಎ ಸಿ ಎಕ್ಸ್ಗೆ ಎ ಸಿ ಎಕ್ಸ್ ಎ ಸಿ ವೈ. ಯಾಕಂದರೆ ಇಲ್ಲಿ ಒಂದೇ ಬೇಸ್ ಇದೆ ಹೌದಲ್ವಾ, ಈ ರೀತಿಯಲ್ಲಿ ಬರ್ಕೋಬೋದು ನಾನು. ಎ ಸಿ ಮೇಲೆ ಅಂದರೆ ಎ ಸಿ ಮೇಲೆ ಎ ಸಿ ಈಸ್ ಪ್ಯಾರಲಲ್ ಟು ಎಕ್ಸ್ ವೈ ಅಂತ ಹೇಳಿ ನಾನು ಕರೆದಿದ್ದೆ ಹೌದಲ್ವಾ. ಎ ಸಿ ಈಸ್ ಪ್ಯಾರಲಲ್ ಟು ಎಕ್ಸ್ ವೈ. ಈಗ ಇಲ್ಲಿ ಎ
ಏನಾಗಿರುತ್ತೆ, ಬೇಸ್ ಆಗಿರುತ್ತೆ, ಹೌದಲ್ವಾ? ಆ ಕಾರಣದಿಂದಾಗಿ ಎರಡು ತ್ರಿಭುಜಗಳಿಗೂ ಸೊ ಫಸ್ಟ್ ಕಂಡೀಷನ್ ಮತ್ತು ಎರಡನೇ ಈಕ್ವೇಷನ್, ಸೊ ಅವೆರಡನ್ನು ಕಂಬೈನ್ ಮಾಡಿದಾಗ ನನಗೆ ಈ ರೀತಿಯಲ್ಲಿ ಬರುವಂಥದ್ದು. ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು 14ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳೋಣ. 14ನೇ ಪ್ರಶ್ನೆ ಮೇಲೆ ನಾವು ಅದರದ್ದು ಆಕೃತಿ ಹೇಗಿದೆ. ಅವರು 11.28 ಅನ್ನೋ ಚಿತ್ರವನ್ನು ಆಧಾರವಾಗಿ ಇಟ್ಕೊಂಡು 14ನೇ ಪ್ರಶ್ನೆನ ಬಿಡಿಸಿ ಅಂತ ಹೇಳಿದ್ದಾರೆ. ಸೊ ಏನಿದೆ, ಎ ಪಿ ಈಸ್ ಪ್ಯಾರಲಲ್ ಟು ಬಿ ಕ್ಯೂ ಆ್ಯಂಡ್ ಈಸ್ ಪ್ಯಾರಲಲ್ ಟು ಸಿ ಆರ್, ಆದರೆ ವಿಸ್ತೀರ್ಣ ಎ ಕ್ಯೂ ಸಿ ವಿ ಈಕ್ವಲ್ಸ್ ಟು ವಿಸ್ತೀರ್ಣ ಪಿ ಬಿ ಆರ್ ಎಂದು ಸಾಧಿಸಿ ಅಂತ ಹೇಳಿದರೆ. ಫಸ್ಟು ಡಯಾಗ್ರಾಮ್ನ ಬರ್ಕೊಳ್ತೀನಿ ನಾನು. 14ನೇ ಪ್ರಶ್ನೆನ ನಾವು ಬಿಡಿಸ್ತಾ ಇರೋವಂಥದ್ದು. ಸ್ವಲ್ಪ ಚಿಕ್ಕದಾಗಿ ಬರ್ಕೊಳ್ತೀನಿ. ಬಿ ಎ ಪಿ ಕ್ಯೂ ಆರ್ ಸಿ ಈ ರೀತಿಯಲ್ಲಿ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಮಕ್ಕಳೇ, ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಎ ಪಿಗೆ ಏನು ಪ್ಯಾರಲಲ್ ಆಗಿದೆ ಅಂತ ಹೇಳಿದಾರಪ್ಪ ಅಂತಂದರೆ, ಸೊ ಎ ಪಿ ಈಸ್ ಪ್ಯಾರಲಲ್ ಟು ಬಿ ಕ್ಯೂ, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಸಿ ಆರ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೀವು ಪ್ರೂವ್ ಮಾಡಬೇಕಾಗಿರೋದು ಏನು ಅಂದರೆ, ವಿಸ್ತೀರ್ಣ ಎ ಕ್ಯೂ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಬಿ ಆರ್, ವಿಸ್ತೀರ್ಣ ಪಿ ಬಿ ಆರ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ವಿಸ್ತೀರ್ಣ ಎ ಕ್ಯೂ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಬಿ ಆರ್ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಇವಾಗ ನನಗೆ ಇದರಲ್ಲಿ ಸಿಗುವಂಥ ದತ್ತವನ್ನು ಬರ್ಕೊಳ್ತಾ ಇದ್ದೀನಿ ನಾನು. ಏನೇನೆಲ್ಲ ಇದೆ ಅಂತ ಹೇಳಿ ನೋಡ್ಕೊಳ್ಳಿ. ಫಸ್ಟ್ ಬರ್ಕೊಳ್ಳೋಣ. ವಿಸ್ತೀರ್ಣ ಫಸ್ಟು ಅವ್ರು ಹೇಳಿರೋ ಹಾಗೆ ವಿಸ್ತೀರ್ಣ ಬಿ ಕ್ಯೂ ಸೊ ನಾನು ಪ್ರೂವ್ ಮಾಡಬೇಕಾಗಿರೋವಂಥದ್ದಲ್ವಾ. ಇಲ್ಲಿ ನನಗೆ ಅಲ್ಲಿರುವಂಥದ್ದು ಎ ಪಿ ಆರ್ ಸಿ ಅನ್ನೋದು ಏನು, ಇದು ಒಂದು ತ್ರಾಪಿಜ್ಯ, ಹೌದಾ? ಇದೊಂದು ತ್ರಾಪಿಜ್ಯ. ಇದ್ರ ಒಳಗಡೆ ನನಗೆ ಸಿಗುವಂಥದ್ದು ಏನು ಅಂದರೆ, ವಿಸ್ತೀರ್ಣ ಬಿ ಎ ಕ್ಯೂ ಈಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಪಿ ಕ್ಯೂ, ವಿಸ್ತೀರ್ಣ ಬಿ ಎ ಕ್ಯೂ, ವಿಸ್ತೀರ್ಣ ಬಿ ಎ ಕ್ಯೂ, ವಿಸ್ತೀರ್ಣ ಬಿ ಪಿ ಕ್ಯೂ. ಸೊ ಇದರಲ್ಲಿ ಈ ತ್ರಾಪಿಜ್ಯದಲ್ಲಿ ನಾನು ಈ ಭಾಗವನ್ನಷ್ಟೇ ತೆಗೆದುಕೊಳ್ತಾ ಇದ್ದೀನಿ, ಗೊತ್ತಾಗ್ತದಲ್ವ? ಈ ಭಾಗವನ್ನು. ಸೊ ಇದು ಒಂದು ಸಮಾಂತರ ಚತುರ್ಭುಜ. ಅದು ಯಾವುದು? ಇದರಲ್ಲಿ ನಾನು ತೆಗೆದುಕೊಳ್ತಾ ಇರೋದು ಸಮಾಂತರ ಚತುರ್ಭುಜ ಎ ಪಿ ಬಿ ಕ್ಯೂ. ಇದರಲ್ಲಿ ಈ ಸಮಾಂತರ ಚತುರ್ಭುಜದಲ್ಲಿ ನನಗೆ ಎರಡು ತ್ರಿಭುಜಗಳು ಕಾಣ್ತಾ ಇದ್ದಾವೆ. ಅದು ಯಾವುದು? ಬಿ ಎ ಕ್ಯೂ ಬಿ ಪಿ ಕ್ಯೂ ಅನ್ನೋ ಇದು ಎರಡು ಈಕ್ವಲ್ ಆಗಿರುತ್ತೆ ಒಂದು ಸಮಾಂತರ ಚತುರ್ಭುಜದಲ್ಲಿ. ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ. ಸೊ ಈ ಡಯಾಗ್ನಲ್ಸು ಈಕ್ವಲ್ ಆಗಿ ಭಾಗವನ್ನಾಗಿ ಮಾಡಿರ್ತವೆ, ಎರಡು ತ್ರಿಭುಜಗಳಾಗಿ ನಮಗೆ ಕಾಣಿಸುವಂಥದ್ದು. ಆ ಕಾರಣದಿಂದಾಗಿ ನಾನು ಈ ರೀತಿಯಲ್ಲಿ ಬರ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಕಂಡೀಷನ್ ಅಪ್ಲೈ ಆಗುತ್ತೆ. ಈ ಸಮಾಂತರ ಚತುರ್ಭುಜದಲ್ಲಿ ಬಿ ಕ್ಯೂ ಅನ್ನೋದು ಪಾದ ಆಗಿತ್ತು ಅಂದರೆ ಎ ಪಿಗೆ ಬಿ ಕ್ಯೂ ಅನ್ನೋದು ಪ್ಯಾರಲಲ್ ಆಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋವಂಥದ್ದು, ಹೌದಲ್ವಾ? ಸೊ ಅದನ್ನು ಕಂಡೀಷನ್ನ ಬರ್ಕೊಳ್ತೀನಿ ನಾನು. ಬಿ ಕ್ಯೂ ಮೇಲೆ ಇದೆ ಅಲ್ವಾ, ಬಿ ಕ್ಯೂ ಮೇಲೆ ಇರುವಂಥದ್ದು, ಈ ಸಮಾಂತರ ಚತುರ್ಭುಜದ ಇರುವಂಥದ್ದು ಬಿ ಕ್ಯೂ ಎಂಬ ಪಾದದ ಮೇಲೆ ಬಿ ಕ್ಯೂ. ಈ ಬಿ ಕ್ಯೂ ಅನ್ನೋದು ಎರಡು ಟ್ರಯಾಂಗಲ್ಸ್ ತ್ರಿಭುಜಗಳ ಇರುವಂಥದ್ದು, ಎರಡು ಒಂದೇ ಪಾದದ ಮೇಲೆ. ಹಾಗಾಗಿರೋದ್ರಿಂದ ಪಾದ ಇರೋದು ಬರ್ಕೊಳ್ತಾ ಇದ್ದೀನಿ. ಎ ಪಿ ಈಸ್ ಪ್ಯಾರಲಲ್ ಟು ಬಿ ಕ್ಯೂಗಳ ನಡುವೆ ಇದೆ, ಹೌದಲ್ವಾ? ಬಿ ಕ್ಯೂಗಳ ನಡುವೆ ಇದೆ. ಸೊ ನಡುವೆ ಇರೋ ಆಕೃತಿಗಳು ಯಾವುವು? ತ್ರಿಭುಜ, ಹೌದಲ್ವಾ? ತ್ರಿಭುಜ ಅಂತ ಹೇಳಿ ಬರ್ಕೊಂಡೆ. ತ್ರಿಭುಜ
ಅವು ಎಷ್ಟಿದಾವೆ 2 ಇರೋದ್ರಿಂದ ತ್ರಿಭುಜಗಳು. ನೆಕ್ಸ್ಟ್ ಈಗ ವಿಸ್ತೀರ್ಣ ಬಿ ಕ್ಯೂ ಸಿ, ಬಿ ಕ್ಯೂ ಸಿ ಈಸ್ ಈಕ್ವಲ್ ಟು ಬಿ ಕ್ಯೂ ಆರ್ ಅಂತ ಹೇಳಿ ಬರ್ಕೋಬೋದಲ್ವ ನಾವು. ವಿಸ್ತೀರ್ಣ ಬಿ ಕ್ಯೂ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಕ್ಯೂ ಆರ್. ಇದನ್ನು ಈಕ್ವೇಷನ್ 2 ಅಂತ ಹೇಳಿ ತೆಗೆದುಕೊಳ್ತೀನಿ. ಇದರಲ್ಲಿ ನಾನು ತಗೊಂಡ್ಕೊಂಡಿರುವಂಥದ್ದು ಸಮಾಂತರ ಚತುರ್ಭುಜ ಮತ್ತು ಇನ್ನೊಂದಿದೆ ಬಿ ಕ್ಯೂ ಆರ್ ಸಿ. ಬಿ ಕ್ಯೂ ಆರ್ ಸಿ, ಬಿ ಕ್ಯೂ ಆರ್ ಸಿಯಲ್ಲಿ ನನಗೆ ಸಿಗುವಂಥದ್ದು 2 ತ್ರಿಭುಜಗಳು ಸಿಗ್ತವೆ. ಅದು ಯಾವುದು? ಬಿ ಕ್ಯೂ ಸಿ ಈಸ್ ಈಕ್ವಲ್ ಟು ಬಿ ಕ್ಯೂ ಆರ್. ಇವಕ್ಕೆ ಒಂದೇ ಪಾದ ಇದೆ, ಅದು ಬಿ ಕ್ಯೂ. ಗೊತ್ತಾಗ್ತದಲ್ಲ? ಇದಕ್ಕೂ ಕೂಡ ಅದೇ ಪಾದ, ಮತ್ತು ಬಿ ಕ್ಯೂಗೆ ಸಿ ಆರು ಪ್ಯಾರಲ್ ಆಗಿರುತ್ತೆ. ಅದನ್ನು ಬರ್ಕೊಳ್ತೀನಿ ನಾನು ಇಲ್ಲಿ. ಬಿ ಕ್ಯೂ ಮೇಲೆ ನಿಂತಿರುವಂಥದ್ದು ಈ 2 ತ್ರಿಭುಜಗಳು, ಇವೆರಡು ತ್ರಿಭುಜಗಳು ನಿಂತಿರ್ತವೆ. ಅದಕ್ಕೆ ಪ್ಯಾರಲ್ ಆಗಿರುವಂಥದ್ದೇನು? ಬಿ ಕ್ಯೂಗೆ ಇಲ್ಲಿ ಸಿ ಆರ್ ಈಸ್ ಪ್ಯಾರಲಲ್ ಟು ಬಿ ಕ್ಯೂ. ಇವುಗಳ ನಡುವೆ ತ್ರಿಭುಜಗಳು ಇರುವಂಥದ್ದು, ಹೌದಲ್ಲ? ನಡುವೆ ಇರುವ ತ್ರಿಭುಜಗಳು ಅಂತ ಹೇಳಿ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ಈಕ್ವೇಷನ್ 1 ಈಕ್ವೇಷನ್ 2ನ ಎರಡನ್ನೂ ಕೂಡಿಸಿ ಅವಾಗ ಏನಾಗುತ್ತೆ ನೋಡೋಣ. ಈ ಕಡೆ ಮಾಡ್ತೀನಿ ನಾನು ಅದನ್ನು. ಈಕ್ವೇಷನ್ 1 ಪ್ಲಸ್ ಈಕ್ವೇಷನ್ 2 ಮಾಡೋಣ. ನೋಡಿ, ಇಲ್ಲಿ ವಿಸ್ತೀರ್ಣ ಈಕ್ವೇಷನ್ ಏನಿದೆ? ಬಿ ಎ ಕ್ಯೂ ಪ್ಲಸ್ ವಿಸ್ತೀರ್ಣ ಬಿ ಕ್ಯೂ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಪಿ ಕ್ಯೂ ಪ್ಲಸ್ ವಿಸ್ತೀರ್ಣ ಬಿ ಕ್ಯೂ ಆರ್. ಸೊ ಎರಡನ್ನೂ ಕೂಡಬೇಕು. ಆಗೇನು ಬರುತ್ತೆ ನನಗೆ ಅಂತಂದರೆ ನೋಡಿ, ವಿಸ್ತೀರ್ಣ ಎ ಕ್ಯೂ ಸಿ ಬರುತ್ತೆ ಈಸ್ ಈಕ್ವಲ್ ಟು ವಿಸ್ತೀರ್ಣ ಪಿ ಬಿ ಆರ್ ಬರುತ್ತೆ. ಎರಡನ್ನು ಕೂಡಿದಾಗ ನೋಡ್ಕೊಳ್ಳಿ ನೀವು ಒಂದ್ಸರಿ. ಬಿ ಎ ಕ್ಯೂ ಎಲ್ಲಿದೆ ನೋಡಿ. ಬಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಸಿ, ಬಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಸಿ ಅಂದರೆ ಇವೆರಡು ಟ್ರಯಾಂಗಲ್ನ ಕೂಡಿದಾಗ ನನಗೆ ಎ ಕ್ಯೂ ಸಿ ಸಿಗುತ್ತಲ್ವ? ಗೊತ್ತಾಗ್ತದಲ್ಲ? ಅದೇ ರೀತಿ ಮತ್ತೆ ಬಿ ಕ್ಯೂ ಆರ್, ಇದು ಈ ಟ್ರಯಾಂಗಲ್ ಮತ್ತು ಬಿ ಕ್ಯೂ ಆರ್ ಬಿ ಪಿ ಕ್ಯೂ ಅಂದರೆ ಈ ಟ್ರಯಾಂಗಲ್ ಎರಡು ಕೂಡಿದಾಗ ಏನು ಸಿಗುತ್ತೆ? ಪಿ ಬಿ ಆರ್ ಸಿಗುತ್ತೆ. ಗೊತ್ತಾಗ್ತದೆ ಅಲ್ವಾ? ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು 14ನೇ ಪ್ರಶ್ನೆಯ ಉತ್ತರ ಆಗಿರುತ್ತೆ. ಇವಾಗ 15ನೇದು ನೋಡ್ಕೊಂಬಿಡೋಣ. 15ನೇದು ಏನಿದೆ ಅಂತ ಹೇಳಿ. ಸೊ ಅದು ಒಂದು ಮಾಡಿ ತೋರಿಸ್ತೀನಿ ನಾನು. ಇದು ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ಕೂಡ ರಬ್ ಮಾಡ್ತೀನಿ ಮಕ್ಕಳ. ಹದಿನೈದನೇದು ಅವರು ಟ್ರಯಾಂಗಲ್ ಎ ಒ ಡಿ ಅಂತ ಹೇಳಿದ್ದಾರೆ. ಟ್ರಯಾಂಗಲ್ ಎ ಒ ಡಿ ಮೀನ್ಸ್ ತ್ರಿಭುಜ. ಸೊ ವಿಸ್ತೀರ್ಣವು ಬಿ ಒ ಸಿಯ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ. ಎ ಬಿ ಸಿ ಡಿ ಅನ್ನೋ ಚತುರ್ಭುಜದ ಕರ್ಣಗಳು ಪರಸ್ಪರ ಓನಲ್ಲಿ ಕತ್ತರಿಸುತ್ತವೆ ಅಂತ ಹೇಳಿದ್ದಾರೆ. ಅಂದರೆ ಆಕೃತಿ ಹೇಗೆ ಸಿಗುತ್ತೆ ಅಂತಂದರೆ ನನಗೆ 15ನೇದು. ಸೊ ಈ ರೀತಿ ಒಂದು ಸಮಾಂತರ ಚತುರ್ಭುಜ ಇರುತ್ತೆ. ಈ ಸಮಾಂತರ ಚತುರ್ಭುಜ ಅಂದರೆ ಎ ಬಿ ಸಿ ಡಿ ಅಂತ ಹೇಳಿ ತೆಗೆದುಕೊಳ್ತೀನಿ ನಾನು. ಎ ಬಿ ಸಿ ಡಿ ಇದು ಮಧ್ಯಬಿಂದು ಓ, ಇದು ಕತ್ತರಿಸಿರುತ್ತೆ ಅಂತ ಹೇಳಿರ್ತಾರೆ. ಅಂದರೆ ಈ ರೀತಿಯಲ್ಲಿ ಆಕೃತಿ ಬಂದಿರುತ್ತೆ. ಓಕೆನಾ? ಸೊ ಓ ಇಲ್ಲಿ ಎ ಒ ಡಿ ಮತ್ತು ಬಿ ಒ ಸಿ ಪರಸ್ಪರ ಸಮನಾಗಿರ್ತವೆ ಅಂತ ಹೇಳಿದ್ದಾರೆ. ಅಂದರೆ ಟ್ರಯಾಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಅಂತ ಹೇಳಿರುವಂಥದ್ದವರು. ಸೊ ಕತ್ತರಿಸಿದವೆ. ಹಾಗಿದ್ರೆ ಎ ಬಿ ಸಿ ಡಿ ಅನ್ನೋದು ತ್ರಾಪಿಜ್ಯ. ಎ ಬಿ ಸಿ ಡಿ ಎಂದು ಒಂದು ತ್ರಾಪಿಜ್ಯ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ತ್ರಾಪಿಜ್ಯ, ಎ ಬಿ ಸಿ ಡಿ ಅನ್ನೋದು ಒಂದು ತ್ರಾಪಿಜ್ಯ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ತ್ರಾಪಿಜ್ಯ ಅಂತ ಅಂದರೆ ಆಕೃತಿ ಹೇಗೆ ಬಂದಿರಬೇಕು ನೋಡಿ. ನಾನು ಸಮಾಂತರ ಚತುರ್ಭುಜ ಬರ್ಕೊಂಡಿದ್ದೀನಿ. ಅಲ್ಲಿ ತ್ರಾಪಿಜ್ಯ ಅಂದರೆ ಈ ರೀತಿಯಲ್ಲಿ ತ್ರಾಪಿಜ್ಯ ಇರಬೇಕು. ಗೊತ್ತಾಗ್ತದಲ್ವಾ? ಸೊ ಎ
ಬಿ ಸಿ ಡಿ ಈ ರೀತಿಯಲ್ಲಿ ಇರಬೇಕು. ಸೊ ಅವ್ರು ಹೇಳಿದ್ದಾರೆ, ಅವ್ರು ಕೊಟ್ಟಿರೋ ಕಂಡೀಷನ್ ಏನು, ಟ್ರಯಾಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಬಿ ಒ ಸಿ, ಎ ಒ ಡಿ ಈಸ್ ಈಕ್ವಲ್ ಟು ಇದು. ಸೊ ಇದಕ್ಕೆ ಇದು ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ನಮಗೆ ಅಲ್ಲಿ ನೆಕ್ಸ್ಟ್ ಏನು ಹೇಳಿದರೆ, ಎ ಬಿ ಸಿ ಡಿ ಅನ್ನೋದು ಒಂದು ಟ್ರ್ಯಾಪಿಜ್, ಎ ಬಿ ಸಿ ಡಿ ಅನ್ನೋದು ಒಂದು ಟ್ರ್ಯಾಪಿಜ್ ಅಂತ ಹೇಳಿದ್ದಾರೆ. ಅದನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ನಮಗೆ ಇದು ಏನಾಗಿರುತ್ತೆ, ಇದು ಅವ್ರು ಕೊಟ್ಟಿರೋದ್ರಲ್ಲಿ ದತ್ತ ಆಗಿರುತ್ತೆ. ಹೌದಾ. ನೆಕ್ಸ್ಟ್ ಇದು ಒಂದು ಕಂಡೀಷನ್. ಈಗ ನೋಡ್ಕೊಳ್ಳಿ, ನಮಗೆ ಏನಿದೆ ಅಂದರೆ ಎ ಒ ಡಿ, ಈಗ ವಿಸ್ತೀರ್ಣ ಎ ಒ ಡಿ ಅಂತ ಹೇಳಿ ಬರ್ಕೊತೀನಿ ಇದನ್ನು, ದತ್ತನ. ಎ ಒ ಡಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಒ ಸಿ ಅಂತ ಹೇಳಿ ತೆಗೆದುಕೊಳ್ತೀನಿ. ಇದು ದತ್ತ. ಇದನ್ನು ಹೇಗೆ ಬರ್ಕೋಬೋದು, ನಾನು ಹೇಗೆ ಬರ್ಕೊಳ್ಳೋಣ ಎ ಒ ಡಿನ ಅಂತಂದರೆ, ನೋಡಿ ವಿಸ್ತೀರ್ಣ ಎ ಒ ಡಿ ಜೊತೆಗೆ ಇನ್ನೊಂದು ಇರುತ್ತೆ ಎ ಒ ಬಿ. ಎ ಒ ಡಿಗೆ ಎ ಒ ಬಿ ಅಂದರೆ ಇದು ಇದ್ರ ಪಕ್ಕದಲ್ಲಿರೋ ಟ್ರಯಾಂಗಲ್ ಅಲ್ವಾ. ಸೊ ಅದನ್ನು ಬರ್ಕೊಳ್ತಾ ಇದ್ದೀನಿ. ವಿಸ್ತೀರ್ಣ ಎ ಒ ಬಿ ಈಸ್ ಈಕ್ವಲ್ ಟು, ನೆಕ್ಸ್ಟ್ ವಿಸ್ತೀರ್ಣ ಬಿ ಒ ಸಿ, ಬಿ ಒ ಸಿ ಇದಕ್ಕೂ ವಿಸ್ತೀರ್ಣ ಬಿ ಒ ಸಿ ಜೊತೆಗೆ ಇನ್ನೊಂದು ಅಂದರೆ ಇದ್ರ ಜೊತೆಗೆ ಇನ್ನೊಂದು ಟ್ರಯಾಂಗಲ್ ಇದೆ, ಅದು ಯಾವುದು ಎ ಒ ಬಿ. ಹಾಗಾಗಿ ಪ್ಲಸ್ ವಿಸ್ತೀರ್ಣ ಎ ಒ ಬಿ, ಎ ಒ ಬಿ ಅಂತ ಹೇಳಿ ಬರ್ಕೊಂಡೆ ನಾನು. ಇವಾಗ ನೋಡಿ, ಇವೆರಡನ್ನು ಕೂಡಿದಾಗ ನನಗೆ ಯಾವ ವಿಸ್ತೀರ್ಣ ಸಿಗುತ್ತೆ, ನಾನು ಇವೆರಡನ್ನು ಕೂಡ್ತೀನಿ. ಆಗ ಸಿಗುವಂಥದ್ದು ವಿಸ್ತೀರ್ಣ ಎ ಡಿ ಬಿ ಸಿಗುತ್ತೆ. ಮತ್ತು ಇವೆರಡನ್ನು ಕೂಡಿದಾಗ ಅಂದರೆ ಇವೆರಡನ್ನು ಕೂಡಿದಾಗ ಏನು ಸಿಗುತ್ತೆ, ಎ ಸಿ ಬಿ ಆರ್ ಎ ಬಿ ಸಿ, ವಿಸ್ತೀರ್ಣ ಎ ಬಿ ಸಿ. ನೋಡಿ ಇವೆರಡನ್ನು ಕೂಡಿದಾಗ ಎ ಡಿ ಬಿ ಸಿಗುತ್ತೆ. ಅದನ್ನು ಮತ್ತೆ ಇವೆರಡನ್ನು ಕೂಡಿದಾಗ ಎ ಸಿ ಬಿ ಆರ್ ಎ ಬಿ ಸಿ ಟ್ರಯಾಂಗಲ್ ಸಿಗುತ್ತೆ. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಎ ಡಿ ಬಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಬಿ ಸಿ. ಈಗ ಈ ರೀತಿ ಕಂಡೀಷನ್ ಇದೆ ಅಂತ ಅಂದರೆ ಟ್ರಯಾಂಗಲ್ ಎ ಡಿ ಬಿ ಈಸ್ ಈಕ್ವಲ್ಸ್ ಟು ಟ್ರಯಾಂಗಲ್ ಎ ಬಿ ಸಿ. ಸೊ ಎ ಡಿ ಬಿ ಈಸ್ ಈಕ್ವಲ್ ಟು ಎ ಬಿ ಸಿ. ಸೊ ಇವೆರಡು ಸಿಕ್ತು ಅಂತಂದರೆ ಇದಕ್ಕೆ ಒಂದೇ ಒಂದು ಪಾದ ಇರುತ್ತೆ, ಹೌದಲ್ವಾ. ಸೊ ಅದೇನದು, ಎರಡು ಟ್ರಯಾಂಗಲ್ಗೆ. ಸೊ ವಿಸ್ತೀರ್ಣ ಅಂದರೆ ಇವೆರಡು ಟ್ರಯಾಂಗಲ್ ಅಲ್ವಾ, ಎ ಬಿ ಡಿ ಈಸ್ ಈಕ್ವಲ್ ಟು ಟ್ರಯಾಂಗಲ್ ಎ ಬಿ ಸಿ. ಇವೆರಡು ಏನು, ಟ್ರಯಾಂಗಲ್, ತ್ರಿಭುಜಗಳು, ಹೌದಲ್ವಾ. ಈ ತ್ರಿಭುಜಗಳಿಗೆ ಎ ಬಿ ಅನ್ನೋದು ಪಾದ, ಹೌದಾ. ಎ ಬಿ ಪಾದ ಇರುತ್ತೆ. ಈ ಪಾದದ ಮೇಲೆ ಅವೆರಡು ಆಕೃತಿಗಳು ನಿಂತಿರುವಂಥದ್ದು, ಹೌದಾ. ಮತ್ತೇನಿದೆ ನೆಕ್ಸ್ಟ್ ಕಂಡೀಷನ್ ಅಂತಂದರೆ, ಸೊ ಈ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ. ಸೊ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ, ಹೌದಲ್ವಾ. ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಆಗಿರೋದ್ರಿಂದ ಅಥವಾ ಸಿ ಡಿ ಅಂತನಾದರೂ ಕರಿಬೋದು. ಸೊ ಆಗಿದ್ದಾಗ ಅವು ವಿಸ್ತೀರ್ಣಗಳು ಏನಾಗಿರ್ತವೆ, ಈಕ್ವಲ್ ಆಗಿರ್ತವೆ. ಸೊ ಈ ಕಂಡೀಷನಿಂದ ನಾನು ಏನಂತ ಬರಿಬೋದು, ಎ ಬಿ ಸಿ ಡಿ. ನೋಡಿ ಏನು ಹೇಳಿದೆ, ಇದು ವಿಸ್ತೀರ್ಣ ಎರಡು ಈಕ್ವಲ್ ಬಂದಿದೆ ಅಂದರೆ ಇವು ಯಾವ ಆಕೃತಿಗಳಾಗಿರ್ತವೆ, ತ್ರಿಭುಜಗಳು, ಹೌದಲ್ವಾ. ತ್ರಿಭುಜ ಎ ಬಿ ಡಿ ಈಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ಅಂತ ಬರ್ಕೊಂಡಿದ್ದೀನಿ. ತ್ರಿಭುಜ ಎ ಬಿ ಡಿ ಈಸ್ ಈಕ್ವಲ್ ಟು ಎ ಸಿ ಬಿ. ಇವೆರಡಕ್ಕೂ ಒಂದೇ ಪಾದ ಇದೆ, ಅದು ಎ ಬಿ. ಮತ್ತು ಈ ಪಾದಗಳು ಎರಡಕ್ಕೂ ಅಂದರೆ ಈ ಎರಡು ತ್ರಿಭುಜಗಳಿಗೂ ಒಂದೇ ಪಾದ ಇದೆ. ಆಮೇಲೆ ಈ ಎರಡು ತ್ರಿಭುಜಗಳು ಬಿ ಸಿ ಮತ್ತು ಎ ಬಿ ಅನ್ನೋ ಪ್ಯಾರಲ್ ಲೈನ್ಸ್ ಸಮಾಂತರ ರೇಖೆಗಳ ನಡುವೆ ಇರುವಂಥದ್ದು, ಹೌದಲ್ವಾ. ಸೊ ಅಂದರೆ ಯಾವ ಸಮಾಂತರ ರೇಖೆಗಳ ನಡುವೆ ಇರುವಂಥದ್ದು, ಎ ಬಿ ಮತ್ತು ಡಿ ಸಿಗಳ ನಡುವೆ. ಆ ಬೇಸಿಸ್ ಮೇಲೆ ವಿಸ್ತೀರ್ಣಗಳು ಸಮನಾಗಿ ಇರ್ತವೆ ಅಂತ ನಾವು ಫೈನಲ್ ಆಗಿ ಯಾವ ರೀತಿಯಲ್ಲಿ ಬರಿಬೋದು, ಎ ಬಿ ಸಿ ಡಿ ಅನ್ನೋದು ಒಂದು ತ್ರಾಪಿಜ್ಯ ಅಂತ ಹೇಳಿ ಪ್ರೂವ್ ಮಾಡ್ಬೋದು. ಒಂದು ತ್ರಾಪಿಜ್ಯ, ಗೊತ್ತಾಗ್ತಿದಲ್ವಾ. ಸೊ ಇದು ಎಷ್ಟನೇ ಪ್ರಶ್ನೆ, 14ನೇದು. 14ನೇದು ಹೇಗೆ ಮಾಡಿದ್ರಿ, ನೆಕ್ಸ್ಟು 15ನೇದು ಕೂಡ ಈ ರೀತಿಯಲ್ಲಿ ನೀವು ಮಾಡೋವಂಥದ್ದು. ಈಗ ಕೊನೆಯದಾಗಿ ಉಳಿದಿರೋವಂಥದ್ದು 16ನೇ ಲೆಕ್ಕ. ಸೊ ಅದು ಏನಿದೆ ಅಂತ ಹೇಳಿ ನೋಡ್ಕೊಂಬಿಡೋಣ. ಈ ಕಡೆ ಮಾಡ್ತೀನಿ, ಸೇಮ್ ಅದು ಇದೇ ರೀತಿ ಆಕೃತಿ ಇದೆ. ಫಸ್ಟು ಆಕೃತಿನ ಬರ್ಕೊಳ್ತೀನಿ ಮಕ್ಕಳೇ ನಾನು. ಎಷ್ಟನೇದು ಅಂದರೆ 16ನೇದು. ಸಾರಿ,
ಎ ಬಿ ಸಿ ಡಿ ಆರ್ ಪಿ. ಇಲ್ಲಿ ಫಸ್ಟ್ಗೆ ಹೇಳ್ಬಿಡ್ತೀನಿ ನಿಮಗೆ, ಇದು ಒಂದು ತ್ರಾಪಿಜ್ಯ, ಇದು ಒಂದು ತ್ರಾಪಿಜ್ಯ, ಹೌದಾ? ಮತ್ತು ಒಟ್ಟಾರೆ ಹೋಲ್ ಎ ಬಿ ಪಿ ಆರ್ ಅನ್ನೋದು ಇದು ಒಂದು ತ್ರಾಪಿಜ್ಯ. ಪಿಕ್ಚರ್ ನೋಡಿ ಕೂಡಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ಪ್ರಶ್ನೆ ಏನಿದೆಯಪ್ಪ ಅಂತಂದರೆ ಚಿತ್ರ ನೋಡ್ರಿ, ಅದರಲ್ಲಿ ವಿಸ್ತೀರ್ಣ ಡಿ ಆರ್ ಸಿ ಈಸ್ ಈಕ್ವಲ್ ಟು ಬರೀತೀನಿ. ವಿಸ್ತೀರ್ಣ ಡಿ ಆರ್ ಸಿ ಈಸ್ ಈಕ್ವಲ್ ಟು ಅವ್ರು ಕೊಟ್ಟಿರೋ ಹಿಂಟು ವಿಸ್ತೀರ್ಣ ಡಿ ಪಿ ಸಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು ವಿಸ್ತೀರ್ಣ ಬಿ ಡಿ ಪಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಆರ್ ಸಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡಿ, ಎ ಬಿ ಸಿ ಡಿ ಮತ್ತು ಡಿ ಸಿ ಪಿ ಆರ್ ಅನ್ನೋದು ಇವು ಚತುರ್ಭುಜಗಳು ಮತ್ತು ತ್ರಾಪಿಜ್ಯಗಳು ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಚತುರ್ಭುಜ ಅಂತ ಮತ್ತು ತ್ರಾಪಿಜ್ಯ ಅಂತ ಹೇಳಿ ನಾವು ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು. ಫಸ್ಟು ಅವರು ಅದರಲ್ಲಿ ಈ ಚಿತ್ರ ನೋಡಿದಾಗ ನನಗೆ ಏನೇನೆಲ್ಲ ಸಿಗುತ್ತೆ ಅದನ್ನು ಒಂದು ಕಡೆ ಬರ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಸೊ ಇದು ನನಗೆ ಇರುವಂಥ ದತ್ತ, ಹೌದಾ? ಅವ್ರ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥದ್ದು ದತ್ತ. ಇವಾಗ ನಾನು ಪ್ರೂವ್ ಮಾಡಬೇಕಾಗಿರೋಂಥದ್ದೇನು, ಇವೆರಡು ಸಮಾಂತರ ಚತುರ್ಭುಜ ಮತ್ತು ತ್ರಾಪಿಜ್ಯ ಅಂತ ಪ್ರೂವ್ ಮಾಡಬೇಕು. ಎ ಬಿ ಸಿ ಡಿ, ಎ ಬಿ ಸಿ ಡಿ ಮತ್ತು ಡಿ ಸಿ ಪಿ ಆರ್. ಸೊ ಫಸ್ಟು ಸಮಾಂತರ ಚತುರ್ಭುಜ ಅಂತ ಹೇಳಿ, ಮತ್ತು ನೆಕ್ಸ್ಟು ಏನು ಮಾಡಬೇಕು, ತ್ರಾಪಿಜ್ಯ ಅಂತ ಹೇಳಿ ನಾನು ಪ್ರೂವ್ ಮಾಡಬೇಕು. ಅದಕ್ಕೆ ವಿಸ್ತೀರ್ಣ ಡಿ ಆರ್ ಸಿ ಮತ್ತು ಡಿ ಸಿ ಪಿ ಅಂತ ಹೇಳಿ ಬರ್ಕೊಂಡು, ಸಾರಿ ಡಿ ಪಿ ಸಿ. ಈಗ ನೋಡಿ, ವಿಸ್ತೀರ್ಣ ಡಿ ಆರ್ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಡಿ ಸಿ ಪಿ, ಡಿ ಸಿ ಪಿ. ಇದನ್ನು ಈಕ್ವೇಷನ್ 1, ಡಿ ಆರ್ ಸಿ ಇಸ್ ಈಕ್ವಲ್ ಟು ಡಿ ಪಿ ಸಿ, ಯಾಕಂದರೆ ಅವರೇ ದತ್ತ ಕೊಟ್ಟಿದ್ದಾರಲ್ವ. ಸೊ ಇದು ಮೊದಲನೇ ಕಂಡೀಷನು. ಇವಾಗ ಇದಕ್ಕೆ ಕಾರಣವನ್ನು ಕೊಡ್ತೀನಿ. ಅವ್ರು ಕೊಟ್ಟಿರೋದು ದತ್ತ ಅಲ್ವಾ, ಇದು ಅವ್ರು ಕೊಟ್ಟಿರೋ ದತ್ತ ಅಲ್ವಾ. ಸೊ ಯಾಕೆ ಅಂತ ಹೇಳಿ ಕಾರಣ ಕೊಡ್ತೀನಿ. ನೋಡಿ, ಅಲ್ಲಿ ನನಗೆ ಇಲ್ಲಿ ಡಿ ಸಿ ಅನ್ನೋ ಪಾದ, ಡಿ ಸಿ ಮೇಲೆ ಈ ಎರಡು ತ್ರಿಭುಜಗಳು ನಿಂತಿರುವಂಥದ್ದು, ಹೌದಲ್ವಾ? ಡಿ ಸಿ ಪಾದದ ಮೇಲೆ ಆರ್ ಪಿ ಮತ್ತು ಸಿ ಡಿಗಳ ನಡುವೆ ಇದೆ, ಅವೆರಡೂ ತ್ರಿಭುಜಗಳು ನಡುವೆ ಇದೆ, ಹಾಗೂ ಅವುಗಳ ವಿಸ್ತೀರ್ಣಗಳು ಸಮವಿರುವುದರಿಂದ ಆರ್ ಪಿ ಈಸ್ ಪ್ಯಾರಲಲ್ ಟು ಸಿ ಡಿ ಆಗಿದೆ ಅಂತ ಹೇಳಿ ನಾನು ಬರಿಬೋದು. ಓಕೆನಾ? ಗೊತ್ತಾಗ್ತದಿಲ್ಲ? ಅವ್ರು ಕೊಟ್ಟಿರೋ ದತ್ತ ಯಾಕೆ ಇದು ಈಕ್ವಲ್ ಆಗಿದೆ ಅಂದರೆ ಕಾರಣ ಕೊಟ್ಟಿದ್ದೀನಿ ನಾನಿಲ್ಲಿ. ನೋಡಿ, ಇದು ಡಿ ಸಿ, ಇವೆರಡು ತ್ರಿಭುಜಗಳು ಯಾವುದರ ಪಾದದ ಮೇಲೆ ನಿಂತಿದೆ, ಡಿ ಸಿ ಮೇಲೆ ನಿಂತಿದೆ. ಈ ಡಿ ಸಿ ಮೇಲೆ ನಿಂತಿರುವಂಥ ಎರಡು ತ್ರಿಭುಜಗಳು ಯಾವ ಸಮಾಂತರ ರೇಖೆಗಳ ನಡುವೆ ಇದೆ ಅಂದರೆ ಡಿ ಸಿ ಮತ್ತು ಆರ್ ಪಿಗಳ ನಡುವೆ ಇದೆ ಅಂತಂದರೆ ಇದನ್ನು ನಾವೇನಂತ ಕರಿಬೋದು, ಸಮಾಂತರ ಚತುರ್ಭುಜ ಅಂತ ಹೇಳಿ ಕರಿಬೋದಲ್ವ. ಇದು ಇವೆರಡು ಇದ್ರ ಬೇಸಿಸ್ ಮೇಲೆ, ಅಂದರೆ ಇದು ಈಕ್ವಲ್ ಇದೆ ಅಂತಂದರೆ, ಪ್ಯಾರಲಲ್ ಲೈನ್ಸ್ ಇದೆ ಅಂದರೆ ಡಿ ಸಿ ಪಿ ಆರ್ ಅನ್ನೋದು ಏನಾಗಿರುತ್ತೆ, ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ ಆ್ಯಂಡ್ ತ್ರಾಪಿಜ್ಯ ಆಗಿರುತ್ತೆ ಅಂತ ಕೂಡ ನಾವು ಇಲ್ಲಿ ಬರಿಬೋದು. ಡಿ ಸಿ ಪಿ ಆರ್ ಒಂದು ತ್ರಾಪಿಜ್ಯ ಅಂತ ಹೇಳಿ ನಾನು ಬರೆದೆ. ಈಗ ನೆಕ್ಸ್ಟ್ ಈ ಕಡೆ ಮಾಡ್ತೀನಿ. ಸಮಾಂತರ ಒಂದು ತ್ರಾಪಿಜ್ಯ ಅಂತ ಹೇಳಿ ಬರೆದೆ. ಈಗ ನೆಕ್ಸ್ಟ್ ವಿಸ್ತೀರ್ಣ ಬಿ ಡಿ ಪಿ. ನೋಡಿ, ವಿಸ್ತೀರ್ಣ ಬಿ ಡಿ ಪಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಆರ್ ಸಿ. ಇದು ಅಲ್ಲಿರುವಂಥ ದತ್ತ ಅಲ್ವಾ. ನೋಡಿ, ವಿಸ್ತೀರ್ಣ ಬಿ ಡಿ ಪಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಎ ಆರ್ ಸಿ ಅನ್ನೋದು ಇದು ಒಂದು ದತ್ತ. ಇವಾಗ ಬಿ ಡಿ ಪಿಯಲ್ಲಿ ನೋಡಿ, ವಿಸ್ತೀರ್ಣ ಇದನ್ನು ಹೇಗೆ ಬರ್ಕೊತೀನಪ್ಪ ಅಂದರೆ, ಬಿ ಡಿ ಪಿಯಲ್ಲಿ ನಾನು ವಿಸ್ತೀರ್ಣ ಡಿ ಆರ್ ಸಿ ಮಾಡ್ತೀನಿ. ಡಿ ಆರ್ ಸಿ ಇದನ್ನು ಹೇಗೆ ಬರ್ಕೊತೀನಿ ಅಂದರೆ, ವಿಸ್ತೀರ್ಣ ಎ ಆರ್ ಸಿಯಲ್ಲಿ ನಾನು ಮೈನಸ್ ಡಿ ಪಿ ಸಿ ಮಾಡ್ತೀನಿ. ಎ ಆರ್ ಸಿಯಲ್ಲಿ ವಿಸ್ತೀರ್ಣ ಡಿ ಪಿ ಸಿ ಮಾಡ್ತೀನಿ. ಸೊ ಇವೆನ್ನು ಮಾಡಿದಾಗ ನನಗೆ ಸಿಗುವಂಥದ್ದು ಏನಪ್ಪ ಅಂತಂದರೆ, ವಿಸ್ತೀರ್ಣ ಎ ಡಿ ಸಿ ಇದನ್ನು ಇದರೊಳಗಡೆ ಮೈನಸ್ ಮಾಡಿದ್ರೆ ವಿಸ್ತೀರ್ಣ ಎ ಡಿ ಸಿ ಈಸ್ ಈಕ್ವಲ್ ಟು ವಿಸ್ತೀರ್ಣ ಬಿ ಡಿ ಸಿ ಸಿಗುತ್ತೆ. ಗೊತ್ತಾಗ್ತದೆ ಅಲ್ವಾ, ವಿಸ್ತೀರ್ಣ ಡಿ ಸಿ. ಯಾಕಂದರೆ ಇಲ್ಲಿ ನೋಡಿ, ಕೆಳಗಡೆ
ಬ್ರಾಕೆಟಲ್ಲಿ ಬರಿತೀನಿ. ವಿಸ್ತೀರ್ಣ ಅವ್ರು ಹೇಳಿರೋದು DRC ಈಸ್ ಈಕ್ವಲ್ ಟು ವಿಸ್ತೀರ್ಣ DPC ಅಂತ ಹೇಳಿದ್ದಾರೆ, ಹೌದಲ್ವಾ? ಅಲ್ಲಿ ವಿಸ್ತೀರ್ಣ DRC ಈಸ್ ಈಕ್ವಲ್ ಟು ವಿಸ್ತೀರ್ಣ DPC ಅಂತ ಹೇಳಿದ್ದಾರೆ. ಸೊ ನನಗೆ ಫೈನಲ್ ಆಗಿ ADC ಈಸ್ ಈಕ್ವಲ್ ಟು ವಿಸ್ತೀರ್ಣ ABDC ಅಂತ ಸಿಗುತ್ತೆ. ಆಮೇಲೆ ಹೇಳ್ತೀನಿ ಯಾಕೆ ಅಂತ, ಇಲ್ಲಿ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ವಿಸ್ತೀರ್ಣ ಇಲ್ಲಿ ವಿಸ್ತೀರ್ಣ ಏನಿದೆ ಅಂತಂದರೆ BDPಯಲ್ಲಿ DRCನ ನಾನು ಮೈನಸ್ ಮಾಡಬೇಕು. BDPಯಲ್ಲಿ ಇಲ್ಲಿ ಬಿಟ್ಬಿಟ್ಟಿದ್ದೀನಿ. ವಿಸ್ತೀರ್ಣ BDP ನೋಡಿ, BDP ಅಂದರೆ ಇದೊಂದು ಟ್ರಯಾಂಗಲ್. ಇದರೊಳಗಡೆ ನಾನು DRC BDP ಅಲ್ಲಿ DRCನ ಕಳೆದೆ ಅಂತ ಅಂದರೆ ಇನ್ನು ಉಳಿಯೋದು ಏನು ಅಂತಂದರೆ ADC. ಗೊತ್ತಾಗ್ತದಲ್ವಾ? BDP ಅಂದರೆ ಇದರಲ್ಲಿ, ಅಂದರೆ ಈ ಭಾಗದಲ್ಲಿ ನಾನು ಏನನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ, DRC ಕಳೆದೆ ಅಂದರೆ ಇನ್ನು ಉಳಿಯೋದೇನು ADC. ಇದನ್ನು ಮೈನಸ್ ಮಾಡಿದ್ರೆ ಇದು ಉಳಿಯುತ್ತೆ, ಹೌದಲ್ವಾ? BDPಯಲ್ಲಿ ಗೊತ್ತಾಗ್ತದಲ್ವಾ ಮಕ್ಕಳೇ? ಈಗ ಅದೇ ರೀತಿ ARC ಅಂದರೆ ARC ಇದರಲ್ಲಿ ಈ ಹೋಲ್ ಪಾರ್ಟಲ್ಲಿ ನಾನು DPCನ ಮೈನಸ್ ಮಾಡ್ತೀನಿ. DPC ಇದನ್ನು ಸಬ್ಟ್ರಾಕ್ಟ್ ಮಾಡಿದೆ ಅಂತಂದರೆ, ಈ ಹೋಲ್ ಪಾರ್ಟಲ್ಲಿ ಇದನ್ನು ಕಳೆದೆ ಅಂತಂದರೆ ನನಗೆ ಇನ್ನು ಉಳಿಯುವಂಥದ್ದೇನು BDC ಉಳಿಯುತ್ತೆ. BDC ಇದನ್ನು ಕಳೆದೆ ಅಂದರೆ ಇನ್ನು ಉಳಿಯೋದು ಇದು. ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತಿರೋ ಕಾರಣ ಇದೆ. DRC ಈಸ್ ಈಕ್ವಲ್ ಟು DPC ಅಂತ ಹೇಳಿದ್ದಾರೆ. ಅಂದರೆ ನೋಡಿ ಅವರೇ ದತ್ತ ಕೊಟ್ಟಿದ್ದಾರಲ್ವ, ಅಂದರೆ DRC ವಿಸ್ತೀರ್ಣ DPCಗೆ ಈಕ್ವಲ್ ಆಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಇಲ್ಲಿ ಸಬ್ಟ್ರಾಕ್ಟ್ ಮಾಡಿರುವಂಥದ್ದು ಅಂದರೆ ಕಳೆದಿರುವಂಥದ್ದು. ಈಗ ನನಗೆ ADC ಈಸ್ ಈಕ್ವಲ್ ಟು ವಿಸ್ತೀರ್ಣ BDC ಅಂತ ಸಿಕ್ತು. ಯಾಕೆ ನೋಡಿ, ವಿಸ್ತೀರ್ಣ ADC ಈಸ್ ಈಕ್ವಲ್ ಟು BDC ಈ ಎರಡಕ್ಕೂ ನನಗೆ ಒಂದೇ ಒಂದು ಪಾದ ಇದೆ, ಅದು DC ಮತ್ತು ABDC ಗಳ ನಡುವೆ ಇರುವಂಥದ್ದು. ನೋಡಿ ಇವೆರಡಕ್ಕೂ, ಈ ಎರಡು ಟ್ರಯಾಂಗಲ್ಸ್ಗೆ ಇರುವಂಥದ್ದು ಒಂದೇ ಪಾದ ಮತ್ತು ಈ ಎರಡು ಪ್ಯಾರಲಲ್ ಲೈನ್ಸ್ ನಡುವೆ ಇರುವಂಥದ್ದು. ಸೊ ಹಾಗಾಗಿರೋದ್ರಿಂದ ಏನಂತ ಬರೆಯೋಣ ಇಲ್ಲಿ, ಇವು DC ಪಾದದ ಮೇಲಿದೆ, ಪಾದದ ಮೇಲೆ AB ಮತ್ತು CDಗಳ ನಡುವೆ ಇದೆ, ಹಾಗೂ ಅವುಗಳ ವಿಸ್ತೀರ್ಣಗಳು ಸಮವಿರುವುದರಿಂದ ಏನಂತ ಕರಿಬೋದು ನಾವು, AB ಈಸ್ ಪ್ಯಾರಲಲ್ ಟು CD ಆಗಿರುತ್ತೆ. ಸೊ ದೆನ್ ಆಗಿರೋದ್ರಿಂದ ಏನಂತ ಬರೆಯೋಣ, ABCD ಅನ್ನೋದು ಏನು, ಒಂದು ತ್ರಾಪಿಜ್ಯ ಅಂತ ಹೇಳಿ ನೀವು ಪ್ರೂವ್ ಮಾಡ್ದಂಗೆ ಆಯಿತು. ಗೊತ್ತಾಗ್ತದಲ್ವ? ಈಗ ನೋಡಿ, ಸೊ ಈ ಕಂಡೀಷನ್ ಇಲ್ಲಿದೆ ಅಲ್ವಾ, ಇದ್ರ ಬೇಸಿಸ್ ಮೇಲೆ ಮತ್ತು ಈಕ್ವೇಷನ್ ಇಲ್ಲಿದೆ ಅಲ್ವಾ, ಈ ಈಕ್ವೇಷನ್ ಮೇಲೆ ನಾವು ಏನಂತ ಪ್ರೂವ್ ಮಾಡ್ದಂಗೆ ಆಯಿತು, ABCD ಮತ್ತು DCPR ಅನ್ನೋದು ಒಂದು ತ್ರಾಪಿಜ್ಯ ಅಂತ ಹೇಳಿ ಪ್ರೂವ್ ಮಾಡ್ದಾಗೆ ಆಯಿತು. ಸೊ ಇಲ್ಲಿ ADC ಮತ್ತು BDC ಹೇಗೆ ಬಂತು ಅಂದರೆ ಅವ್ರು ಕೊಟ್ಟಿರೋ ದತ್ತದ ಮೇಲೆ ನೋಡಿ, ಏನಂದರೆ DRC ಈಸ್ ಈಕ್ವಲ್ ಟು DPC ಅಂತ ಹೇಳಿದಾರಲ್ವ, ಆ ಕಂಡೀಷನ್ ಬೇಸಿಸ್ ಮೇಲೆ ನಾನು ಏನು ಮಾಡಿದೆ ಅಂದರೆ BDPಯಲ್ಲಿ DRC ಮತ್ತು ARCಯಲ್ಲಿ DPCನ ಮೈನಸ್ ಮಾಡಿದ್ದೀನಿ. ಸೊ BDP ಅಂದರೆ ಈ ಟ್ರಯಾಂಗಲ್ ಗೊತ್ತಾಗ್ತದಲ್ಲ, ಹೋಲ್ ಟ್ರಯಾಂಗಲಲ್ಲಿ DRC ಈ ಪಾರ್ಟ್ನ ನಾನು ಕಳೆದೆ ಅಂದರೆ ನನಗೆ ಇದು ಉಳಿದಿರೋದೇನು ADC ಸಿಗುತ್ತೆ. ಗೊತ್ತಾಗ್ತದಲ್ವ? ಸೊ ನೋಡಿ ಮಕ್ಕಳೇ, ನೀವು ಇದು ಸ್ವಲ್ಪ ಹೇಗೆ ವರ್ಕ್ ಮಾಡಬೇಕು ಅಂತಂದರೆ, ಫಸ್ಟು ಅಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಚಿತ್ರ ಏನಿದೆ, ಅದ್ರ ಮೇಲೆ ನಾವು ಏನೆಲ್ಲ ಬರ್ಕೋಬೋದು, ಅದ್ರ ಮೇಲೆ ನೀವೇನು ಪ್ರೂವ್ ಮಾಡಬೇಕು ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಯಾವುದೇ ಲೆಕ್ಕ ಕೊಟ್ಟರು ಕೂಡ ನೀವು ಸುಲಭವಾಗಿ ಬಿಡಿಸ್ತೀರಿ. ಸೊ ಇಲ್ಲಿಗೆ ಅಭ್ಯಾಸ 11.3 ಮುಗಿಯುತ್ತೆ. ಸೊ ಇನ್ನು ಉಳಿದಿರೋವಂಥ
ಐಚ್ಛಿಕ ಲೆಕ್ಕಗಳನ್ನ ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ. ಸೊ ಈ ಕಾನ್ಸೆಪ್ಟಲ್ಲಿ ನೀವು ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಮತ್ತು ಥಿಯರಮ್ಗಳಿದ್ದಾವೆ, ಪ್ರಮೇಯಗಳು ಎರಡು. ಆ ಎರಡು ಪ್ರಮೇಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಒಂದು 2 ಮಾರ್ಕ್ಸ್ಗೆ ಕೇಳುವಂಥದ್ದು, ಇನ್ನೊಂದು 3 ಮಾರ್ಕ್ಸ್ಗೆ ಕೇಳುವಂಥದ್ದು. ಇದರಲ್ಲಿ ಬರುವಂಥ ಲೆಕ್ಕಗಳನ್ನೆಲ್ಲ 2 or 3 ಮಾರ್ಕ್ಸ್ಗೆ ಕೇಳಬಹುದು, ಆರ್ 4 ಮಾರ್ಕ್ಸ್ಗೆ ಸಬ್ ಕ್ವಶನ್ಸ್ ಮಾಡಿ ಕೇಳಬಹುದು. ಸೊ ಇದನ್ನು ಚೆನ್ನಾಗಿ ಪ್ರಯತ್ನ ಮಾಡಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದರೂ ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.